ಎಲ್ಲರಿಗೂ ಜಯ ಜಿನೇಂದ್ರಗಳು. ಶ್ರೀಮದ್ ಭಗವತ್ ಕುಂದಕುಂದಾಚಾರ್ಯ ದೇವ ವಿರಚಿತ ಶ್ರೀ ಸಮಯಸಾರ ಅನ್ನುವಂತಹ ಕೃತಿರತ್ನದ ಅಧ್ಯೋಪಾಂತ ಸ್ವಾಧ್ಯಾಯ ಮಾಡತಕ್ಕಂಥ ಶೃಂಖಲೆಯನ್ನು ನಾವು ಪ್ರಾರಂಭಿಸಿದ್ದೇವೆ. ಈಗಾಗಲೇ 32 ಸಂಚಿಕೆಗಳನ್ನು ನಾವು ನೋಡಿದ್ದೇವೆ. ಇವತ್ತು 33ನೇ ಸಂಚಿಕೆಯನ್ನು ನಾವು ಪ್ರಾರಂಭಿಸುವುದಿದೆ. ಗಾಥೆ 319ರಿಂದ ನಮ್ಮ ಇವತ್ತಿನ ಸಂಚಿಕೆ ಪ್ರಾರಂಭ ಆಗೋದಿದೆ. ಈ ಸಂಚಿಕೆಯ ಲಾಭವನ್ನು ನಾವೆಲ್ಲರೂ ಪಡ್ಕೊಳ್ಳೋಣ. ಕುಂದಕುಂದಾಚಾರ್ಯರು ಯಾವ ಒಂದು ಸರ್ವವಿಶುದ್ಧ ಜ್ಞಾನಾಧಿಕಾರವನ್ನು ಪ್ರಾರಂಭಿಸಿದ್ದಾರೆ, ಆ ಸರ್ವವಿಶುದ್ಧ ಜ್ಞಾನಾಧಿಕಾರದಲ್ಲಿ ಯಾವ ವಿಷಯವನ್ನು ಪ್ರತಿಪಾದನೆ ಮಾಡ್ತಾರೆ ಅನ್ನುವಂಥದ್ದನ್ನು ಇವತ್ತು ನಾವು ಪ್ರಾರಂಭಿಸೋದಿದೆ. ಬನ್ನಿ, ನಾವೆಲ್ಲರೂ ಈ ಸ್ವಾಧ್ಯಾಯದಲ್ಲಿ ಪಾಲ್ಗೊಳ್ಳೋಣ. ಓಂ ನಮಃ ಸಿದ್ಧೇಭ್ಯಃ, ಓಂ ನಮಃ ಸಿದ್ಧೇಭ್ಯಃ, ಓಂ ನಮಃ ಸಿದ್ಧೇಭ್ಯಃ, ಓಂ ಶುದ್ಧಾತ್ಮನೇ ನಮಃ. ನಮೋ ಅರಿಹಂತಾನಂ, ನಮೋ ಸಿದ್ಧಾಣಂ, ನಮೋ ಆಯರಿಯಾಣಂ, ನಮೋ ಉವಜ್ಜಾಯಾಣಂ, ನಮೋ ಲೋಯೇ ಸವ್ವಸಾಹೂನಂ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ. ಓಂಕಾರಾಯ ನಮೋ ನಮಃ. ಅವಿರಲ ಶಬ್ದ ಘನೌಘ ಪ್ರಕ್ಷಾಲಿತ ಸಕಲ ಭೂತಲ ಕಲಂಕಾ ಮುನಿಭಿರೂಪಾಸಿತ ತೀರ್ಥ ಸರಸ್ವತಿ ಹರ್ತು ನೋ ದುರಿತಾನ್. ಅಜ್ಞಾನತಿಮಿರಾಂಧಾನಾಂ ಜ್ಞಾನಾಂಜನ ಶಲಾಕಯ ಚಕ್ಷುರುಣಮೀಲಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಪರಮಗುರವೇ ನಮಃ. ಪರಂಪರಾಚಾರ್ಯ ಗುರವೇ ನಮಃ. ಸಕಲ ಕಲುಷ ವಿಧ್ವಂಸಕಂ ಶ್ರೇಯಸಾಂ ಪರಿವರ್ಧಕಂ ಧರ್ಮ ಸಂಬಂಧಕಂ ಭವ್ಯ ಜೀವಮಣ ಪ್ರತಿಬೋಧಕಾರಕಂ ಪುಣ್ಯ ಪ್ರಕಾಶಕಂ ಪಾಪ ಪ್ರಣಾಶಕಂ ಇದಂ ಶಾಸ್ತ್ರಂ ಶ್ರೀ ಸಮಯಸಾರ ನಾಮಧೇಯಂ. ಅಸ್ಯ ಮೂಲ ಗ್ರಂಥಕರ್ತಾರಃ ಶ್ರೀ ಸರ್ವಜ್ಞದೇವ, ತದುತ್ತರ ಗ್ರಂಥಕರ್ತಾರಃ ಶ್ರೀ ಗಣಧರದೇವಾಃ. ಪ್ರತಿ ಗಣಧರದೇವಾಸ್ತೇಷಾಂ ವಚನಾನುಸಾರಂ ಆಸಾದ್ಯ ಆಚಾರ್ಯ ಶ್ರೀ ಕುಂದಕುಂದಾಚಾರ್ಯ ದೇವ ವಿರಚಿತಂ ಶ್ರೋತಾರಃ ಸಾವಧಾನತಯಾ ಶೃಣ್ವಂತು. ಮಂಗಲಂ ಭಗವಾನ್ ವೀರೋ, ಮಂಗಲಂ ಗೌತಮೋ ಗಣಿ, ಮಂಗಲಂ ಕುಂದಕುಂದಾರ್ಯೋ, ಜೈನ ಧರ್ಮೋಸ್ತು ಮಂಗಲಂ. ಸರ್ವಮಂಗಲ ಮಾಂಗಲ್ಯಂ ಸರ್ವಕಲ್ಯಾಣಕಾರಕಂ ಪ್ರಧಾನಂ ಸರ್ವಧರ್ಮಾಣಾಂ ಜೈನಂ ಜಯತು ಶಾಸನಂ, ಜೈನಂ ಜಯತು ಶಾಸನಂ. ನಮಃ ಸಮಯಸಾರಾಯ ಸ್ವಾನುಭೂತ್ಯಾ ಚಕಾಸತೆ ಚಿತ್ಸ್ವಭಾವಾಯ ಭಾವಾಯ ಸರ್ವಭಾವಾಂತರಚ್ಛಿದೆ, ಸರ್ವಭಾವಾಂತರಚ್ಛಿದೆ. ವಂದಿತ್ತು ಸೌವಸಿದ್ಧೆ ಧುವಮಚಲಮನೋವಂ ಗದಿಂ ಪತ್ತೆ. ಓಚ್ಛಾಮಿ ಸಮಯ ಪಾಹುಡ ಮಿನಮೋ ಸುದ ಕೇವಲೀ ಭನಿದಂ, ಮಿನಮೋ ಸುದ ಕೇವಲೀ ಭನಿದಂ. 318ನೇ ಗಾಥೆಯವರೆಗೆ ನಾವೇನು ಮಾಡಿದ್ವಿ ಅಂತಂದ್ರೆ ನಮ್ಮ ಹಿಂದಿನ 32ನೇ ಸಂಚಿಕೆಯನ್ನು ನೋಡಿದ್ವಿ. ಇವತ್ತು 33ನೇ ಸಂಚಿಕೆಯನ್ನು ಪ್ರಾರಂಭಿಸ್ತಾ ಇದ್ದೇವೆ. ಏನು ಹೇಳಿದ್ರು ಭಗವತ್ ಕುಂದಕುಂದಾಚಾರ್ಯ ದೇವರ ಈ ಒಂದು ಸಮಯಸಾರ ಅನ್ನುವಂಥ ಕೃತಿರತ್ನದಲ್ಲಿ ನಾವು ಸರ್ವವಿಶುದ್ಧ ಜ್ಞಾನ ಅಧಿಕಾರವನ್ನು ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ ನೋಡ್ತಾ ಇದ್ದೇವೆ. ಇದರಲ್ಲಿ 318ರೊಳಗೆ ಏನು ಹೇಳಿದ್ರು ಅಂತಂದ್ರೆ, ಜ್ಞಾನಿ ಸ್ವಾಧೀನತೆಯಿಂದ ಕರ್ಮದ ಕರ್ತೃ ಮತ್ತು ಭೋಕ್ತೃ ಅಂತೂ ಆಗೋದನೇ ಇಲ್ಲ. ಕೇವಲ ಜ್ಞಾತ ಆಗಿರ್ತಾನ. ಕೇವಲ ಜ್ಞಾತ ಆಗಿ ನಾವು ಏನು ಮಾಡ್ತಿರ್ತಾನಂತಂದ್ರೆ ಪರಿಣಮಿಸ್ತಾ ಇರ್ತಾನ. ಅದಕ್ಕಾಗಿ ಅವನು ಕೇವಲ ಶುದ್ಧ ಸ್ವರೂಪ ಆಗ್ತಾ ಮುಕ್ತನೇ ಇದ್ದಾನೆ ಅನ್ನುವಂಥ ಮಾತನ್ನು ಏನು ಮಾಡಿದ್ರು ಅಂದ್ರೆ ಹಿಂದಿನ ಗಾಥೆಗಳಲ್ಲಿ ಹೇಳಿದ್ರು. ಅದಕ್ಕೆ ಎಲ್ಲಿಯವರೆಗೆ ಅವನೊಳಗೆ ನಿರ್ಬಲತೆ ಇದೆ ಅಲ್ಲಿಯವರೆಗಂತೂ ಕರ್ಮದ ಪ್ರಾಬಲ್ಯತೆ ಇರ್ತವೆ. ಆದರೆ ಜ್ಞಾನಿ ಕ್ರಮದಿಂದ ಪ್ರಯತ್ನ ಮಾಡ್ತಾ ಮಾಡ್ತಾ ತನ್ನ ಶಕ್ತಿಯನ್ನು ಕೂಡಿಸಿಕೊಂಡ ಸಂಪೂರ್ಣ ಕರ್ಮವನ್ನು ಏನು ಮಾಡ್ತಾನೆ ಅಂತಂದ್ರೆ ನಾಶ ಮಾಡೇ ಮಾಡ್ತಾನೆ ಅನ್ನುವಂಥ ವಿಶ್ವಾಸ ಕೂಡ ಇಲ್ಲಿ ನಮಗೆ ತಿಳಿದು ಬರ್ತದೆ. ಇವತ್ತು 319ನೇ ಗಾಥೆಯನ್ನು ನಾವು ಏನು ಮಾಡೋದಿದೆ ಅಂತಂದ್ರೆ ಪ್ರಾರಂಭಿಸೋದಿದೆ. 319ನೇ ಗಾಥೆಯಲ್ಲಿ ಭಗವತ್ ಕುಂದಕುಂದಾಚಾರ್ಯರು ಏನು ಹೇಳ್ತಾ ಇದ್ದಾರೆ ಅನ್ನುವಂಥದ್ದನ್ನು ನೋಡೋಣ. ಮೊದಲು ಗಾಥಾ ಪಾಠ ಮಾಡೋಣ, ಆಮೇಲೆ ಅದರ ಅರ್ಥವನ್ನು ನೋಡೋಣ.
ನ ವಿಕೂವವಿ ನವಿ ವಿವೇಯಯಿ ನ ವಿಕೂವಯಿ ನ ವಿವೇಯಯಿ ನಾನಿ ಕಮ್ಮಾಯಿಂ ಬಹುಪಯಾರಾಯಿಂ ಜಾನಯಿ ಪುನ ಕಮ್ಮ ಫಲಂ ಬಂಧಂ ಪುನ್ನಂ ಚ ಪಾವಂ ಚ. ಕನ್ನಡದಲ್ಲಿ ನೋಡಿ. ಜ್ಞಾನಿ ಮಾಡುವುದಿಲ್ಲ, ಭೋಗಿಸುವುದಿಲ್ಲ ಕರ್ಮಗಳ ಫಲವು ಪ್ರಕಾರದ. ಪುನರರಿಯುವನು ಮೇನ್ ಪುಣ್ಯಮೇನ್ ಪಾಪರೂಪದ ಬಂಧಮೇನ್ ಕರ್ಮ ಫಲವ. ಇದು 319ನೇ ಗಾಥೆಯಲ್ಲಿ ಶ್ರೀಮದ್ ಭಗವದ್ ಕುಂದಕುಂದಾಚಾರ್ಯ ಪ್ರಭು ಏನ್ ಹೇಳ್ತಾ ಇದ್ದಾರೆ? ಬಹಳ ಸಿಂಪಲ್ ಆಗಿರ್ತಕ್ಕಂಥ ಗಾಥೆ. ನಾನಿ ಅಂದ್ರ ಜ್ಞಾನಿ, ಬಹುಪಯಾರಾಯಿಂ ಅಂದ್ರ ಹಲವು ಪ್ರಕಾರದ ಜ್ಞಾನಿ, ಹಲವು ಪ್ರಕಾರದ ಕಮ್ಮಾಯಿಂ ಕರ್ಮಗಳನ್ನ ನವಿಕೂವೈ ಮಾಡುವುದಿಲ್ಲ. ಜ್ಞಾನಿ ಜ್ಞಾನ ರೂಪವನ್ನ ಪರಿಣಾಮ ಮಾಡ್ತಿರ್ತಾನೆ ಹೊರತಾಗಿ ಅನೇಕ ಪ್ರಕಾರದ ಕರ್ಮಗಳ ರೂಪದಿಂದ ಏನ್ ಮಾಡೋದಿಲ್ಲ ಅಂದ್ರೆ ಕರ್ಮಗಳನ್ನು ನಾವು ಮಾಡೋದಿಲ್ಲ. ನವಿ ವೇಯಯಿ ಮಾಡೋದೂ ಇಲ್ಲ ಮತ್ತು ಭೋಗಿಸುವುದೂ ಇಲ್ಲ. ವೇಯಯಿ ವೇದಿಸುವುದು ಅಂದ್ರೆ ಭೋಗಿಸುವುದು ಇಲ್ಲ. ಪುನಃ ಆದರೆ ಪುನ್ನಂಚ ಪಾವಂಚ ಪುಣ್ಯ ಮತ್ತು ಪಾಪ ರೂಪವಾದಂತಹ ಅದನ್ನ ಮಾಡಂಗನೂ ಇಲ್ಲ, ಭೋಗ್ಸಂಗನೂ ಇಲ್ಲ, ಅದಂತೂ ಆಯ್ತು. ಮತ್ತೆ ಆದ್ರ ಪುಣ್ಯ ಮತ್ತು ಪಾಪರೂಪವಾದಂಥ ಕರ್ಮ ಬಂಧವನ್ನ ಹಾಗೂ ಕರ್ಮ ಫಲವನ್ನ ತಿಳಿಯುತ್ತಾನೆ. ಮಾಡುವುದಿಲ್ಲ, ಭೋಗಿಸುವುದಿಲ್ಲ, ತಿಳಿಯುತ್ತಾನೆ. ನೋಡಿ, ಇದು ಬಹಳ ವಿಶೇಷ ಇದೆ. ಮಾಡೋದು ಮತ್ತು ಭೋಗಿಸೋದ್ರಲ್ಲಿ ಏನಿದೆ ಅಂತಂದ್ರೆ ಕರ್ತೃತ್ವ ಮತ್ತು ಭೋಕ್ತೃತ್ವ ಬಂತು. ಪರದ್ರವ್ಯವನ್ನ ಮಾಡ್ತಾನ, ಪರದ್ರವ್ಯವನ್ನ ಭೋಗಿಸ್ತಾನ ಅಂದಾಗ ಇವನ ಸ್ವಭಾವದಿಂದ ಏನಾಯಿತು ಅಂದ್ರೆ ಅದು ವ್ಯತಿರಿಕ್ತವಾಗಿರ್ತಕ್ಕಂಥದ್ದಿದೆ. ಹೀಗಾಗಿ ಅದು ಎಂದೂ ಸಾಧ್ಯ ಇಲ್ಲ. ಅದಕ್ಕೆ ಜ್ಞಾನಿ ಏನ್ ಮಾಡ್ತಾನಂತಂದ್ರ ಹಲವು ಪ್ರಕಾರದ ಕರ್ಮಗಳನ್ನು ನಾವು ಮಾಡೋದೂ ಇಲ್ಲ ಮತ್ತು ಭೋಗಿಸೋದೂ ಇಲ್ಲ. ಹಾಗಾದ್ರೆ ಏನ್ ಮಾಡ್ತಾನ? ಕೇವಲ ಪುಣ್ಯ ಮತ್ತು ಪಾಪರೂಪವಾದಂಥ ಕರ್ಮಬಂಧವನ್ನ ಮತ್ತು ಕರ್ಮದ ಫಲವನ್ನ ಇವು ತಿಳಿತಾನಷ್ಟೇ. ಮಾತ್ರ ಜಾನನಹಾರ ಜಾನ್ತಾ ಹೇ, ತಿಳಿತಾ. ಆ ಕಾರಣದಿಂದ ಇಲ್ಲಿ ಬಹಳ ಸ್ಪಷ್ಟವಾಗಿ ಏನ್ ಹೇಳಿದ್ರು ಅಂತಂದ್ರ ಜ್ಞಾನಿ ಕರ್ಮಚೇತನಾದಿಂದ ರಹಿತ ಆಗಿರೋದ್ರಿಂದ ಕರ್ತಾ ಇದ್ದಾನ, ಕರ್ಮ ಫಲಚೇತನಾದಿಂದನೂ ಕೂಡ ರಹಿತ ಇರೋದ್ರಿಂದ ಅಭೋಗ್ತಾ ಇದ್ದಾನ. ಅವ ಯಾವುದೇ ಕರ್ಮದ ಕರ್ಮವನ್ನ ಮಾಡೋದಿಲ್ಲ, ಭೋಗಿಸೋದೂ ಇಲ್ಲ. ಆದ್ರ ಜ್ಞಾನ ಚೇತನಾಮಯ ಆಗಿರೋದ್ರಿಂದ, ಜ್ಞಾನಿ ಜ್ಞಾನ ಚೇತನಾಮಯ ಆಗಿರೋದ್ರಿಂದ ಕೇವಲ ಏನಿದ್ದಾನಂತಂದ್ರೆ ಜ್ಞಾತಾನೇ ಇದ್ದಾನ. ಅದಕ್ಕಾಗಿ ಅವ ಶುಭ ಮತ್ತು ಅಶುಭ ಕರ್ಮ ಬಂಧವನ್ನ ಹಾಗೂ ಕರ್ಮ ಫಲವನ್ನ ಕೇವಲ ತಿಳಿತಾನೆ, ಅದನ್ನ ಮಾಡೋದಿಲ್ಲ. ಇದು 319ರಲ್ಲಿರ್ತಕ್ಕಂಥ ಅರ್ಥ ಬಹಳ ಸುಂದರವಾಗಿ ವ್ಯಕ್ತ ಆಗಿದೆ. ಈಗ 320ರಲ್ಲಿ ಏನ್ ಹೇಳ್ತಾರ ಅನ್ನೋದನ್ನು ನೋಡೋಣ. 320ನೇ ಗಾಥೆ ಇದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಮತ್ತು ಬಹಳ ಕಡೆಗೆ ಇದನ್ನ ಏನ್ ಮಾಡ್ತಾರ ಅಂತಂದ್ರ ಉಪಯೋಗಿಸ್ತಾರ. ಬಹಳ ಕಡೆಗೆ ಇದ್ರ ಉದ್ಧರಣೆಯನ್ನು ಕೂಡ ಮಾಡ್ತಾರ. ಅಂಥ ಗಾಥೆಯನ್ನು ಹೇಳ್ತಾ ಇದ್ದಾರ. ಜ್ಞಾನಿ ಕರ್ತೃನೂ ಇಲ್ಲ, ಭೋಕ್ತೃನೂ ಇಲ್ಲ, ಕೇವಲ ಜ್ಞಾತ ಇದ್ದಾನ ಅನ್ನುವಂಥ ಮಾತನ್ನ ಇಲ್ಲಿಯವರೆಗೆ ಹೇಳಿದ್ರು. ಕೇವಲ ಜ್ಞಾತ ಹೇಗೆ? ಕೇವಲ ಜ್ಞಾತ ಅಂತ ಹೇಗೆ ಹೇಳ್ತೀರಿ ನೀವ? ಹೇಗಾಗ್ಲಿಕ್ಕೆ ಸಾಧ್ಯದ? ಜ್ಞಾತ ಅಂತ ಹೇಳ್ತಾ ಇದ್ದೀರಿ, ಕೇವಲ ಜ್ಞಾತ ಹೇಗೆ ಹೆಂಗೆ ಉಳಿಲಿಕ್ಕೆ ಸಾಧ್ಯದ ಆತ್ಮ ಅನ್ನೋದಕ್ಕೆ ಬಹಳ ಸುಂದರವಾಗಿರ್ತಕ್ಕಂಥ ಉದಾಹರಣೆಯನ್ನ ಮೂಲ ಗಾಥೆಯೊಳಗ 320ನೇ ಗಾಥೆಯೊಳಗ ಕುಂದ ಪ್ರಭುಗಳು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಕೊಡ್ತಾ ಇದ್ದಾರೆ. ಆತ್ಮ ಕೇವಲ ಜ್ಞಾತ ದೃಷ್ಟ ಹೇಗೆ? ಕೇವಲ ಜ್ಞಾತ ಇದ್ದಾನ, ಬರೀ ನೋಡ್ತಾನಷ್ಟೇ, ಏನು ಮಾಡೋದಿಲ್ಲ ಅಂತ ಹೇಳಿದ್ರೆ ಅದು ಹೇಗೆ ಅಂತ ಪ್ರಶ್ನೆ ನಿರ್ಮಾಣ ಆದಾಗ 320ನೇ ಗಾಥೆಯನ್ನ ಕುಂದಾಚಾರ್ಯರು ಹೇಳ್ತಾ ಇದ್ದಾರೆ. ಅದನ್ನ ಪಾಠ ಮಾಡೋಣ. ಬಹಳ ಪ್ರಸಿದ್ಧವಾಗಿರತಕ್ಕಂಥ ಗಾಥೆ 320ನೇ ಗಾಥೆ. ದಿಠಿ ಜಹೇವ ನಾನಂ ಅಕಾರಯಂತಃ ಅವೇದಯಂ ಚೇವ ಜಾನಯ್ಯ ಬಂಧ ಮೋಕ್ಷಂ ಕಮ್ಮೂದಯಂ ನಿಜ್ಜರಂ ಚೇವ.
ಯಾವ ರೀತಿ ಕಣ್ಣು ಅದೇ ರೀತಿ ಜ್ಞಾನವು ಅಕಾರಕಮೇನ್ ಅವೇದಕವಿದೆ. ಕೇವಲ ತಿಳಿಯುವುದು ಬಂಧ ಮೋಕ್ಷ ಕರ್ಮೋದಯ ಮೇನ್ ನಿರ್ಜರೆಗಳ. ಬಹಳ ಸುಂದರವಾಗಿರತಕ್ಕಂಥ ಗಾಥೆ 320 ಬಹಳ ಪ್ರಸಿದ್ಧವಾಗಿರತಕ್ಕಂಥ ಗಾಥೆ ಇದೆ. ಇದನ್ನು ನಾವೆಲ್ಲರೂ ಏನ್ ಮಾಡಬೇಕು ಅಂತಂದ್ರೆ ತಿಳ್ಕೋಬೇಕು. ದಿಟ್ಟಿ ಜಹೇವನಾನಂ, ಇದು ಗಾಥೆಯ ಪ್ರಾರಂಭದ 3 ಶಬ್ದಗಳು. ದಿಟ್ಟಿ ಜಹೇವನಾನಂ ಬಹಳ ಸುಂದರ ಇದೆ. ದಿಟ್ಟಿ ಜಹೇವ ದಿಟ್ಟಿ ತಹನಾನಂ ಅಂದ್ರೆ ನೋಡ್ರಿ ಏನ್ ಹೇಳಿದ್ರು, ಗಾಥಾರ್ಥವನ್ನ ನೋಡೋಣ. ಜಹೇವ ದಿಟ್ಟಿ ಯಾವ ಪ್ರಕಾರ ಕಣ್ಣು, ದಿಟ್ಟಿ ಅಂದ್ರೆ ಕಣ್ಣು, ಯಾವ ಪ್ರಕಾರ ಕಣ್ಣು. ಕಣ್ಣು ಏನ್ ಮಾಡ್ತದ, ದೃಶ್ಯ ಪದಾರ್ಥಗಳನ್ನ ಮಾಡೋದಿಲ್ಲ, ಭೋಗಿಸೋದಿಲ್ಲ, ಆದ್ರೆ ನೋಡ್ತದೆ ಅಷ್ಟೆ. ಕಣ್ಣು ಕಣ್ಣಿನ ಕೆಲಸ ನೋಡೋದು, ಕಣ್ಣಿನ ಕೆಲಸ ಮಾಡೋದಲ್ಲ. ಪರವಸ್ತುವಿನೊಳಗೆ ಏನ್ರೆ ಮಾಡೋದಾಗ್ಲಿ, ಪರವಸ್ತುವನ್ನ ಮಾಡೋದಾಗ್ಲಿ, ಪರವಸ್ತುವನ್ನ ಭೋಗಿಸೋದಾಗ್ಲಿ, ಇದು ಕಣ್ಣಿನ ಕೆಲಸ ಅಲ್ಲ. ಮಾತ್ರ ನೋಡೋದು ಮಾತ್ರ ಕಣ್ಣಿನ ಕೆಲಸ ಇದೆ. ಯಾವ ಪ್ರಕಾರ ಕಣ್ಣು ಮಾಡೋದಿಲ್ಲ, ಆದ್ರೆ ಕೇವಲ ಮತ್ತು ಭೋಗಿಸೋದೂ ಇಲ್ಲ, ಕೇವಲ ಅದೇನ್ ಮಾಡ್ತದ, ನೋಡ್ತದಷ್ಟೇ. ತಹ ಅದೇ ಪ್ರಕಾರ ಜ್ಞಾನವು ಕೂಡ. ದಿಟ್ಟಿ ಜಹೇವನಾನಂ, ಕಣ್ಣಿನಂತೆ ಜ್ಞಾನ ಇದೆ. ಜ್ಞಾನ ನೋಡ್ತದೆ, ಭೋಗಿಸೋದಿಲ್ಲ. ದೃಶ್ಯ ಪದಾರ್ಥಗಳನ್ನ ಮಾಡೋದೂ ಇಲ್ಲ, ಭೋಗಿಸೋದೂ ಇಲ್ಲ, ಕೇವಲ ನೋಡುವಷ್ಟು ಕೆಲಸ ಕಣ್ಣು ಮಾಡ್ತದೆ. ಅದೇ ಪ್ರಕಾರ ಜ್ಞಾನವು ಕೂಡ ಅಕಾರಕ ಮತ್ತು ಅವೇದಕ. ಅವೇದಯಂ ಚೇವ, ಅಕಾರಯಂ ಅವೇದಯಂ ಚೇವ. ಜ್ಞಾನವು ಕೂಡ ಅಕಾರಕ ಮತ್ತು ಅವೇದಕವಿದೆ. ಅವೇದಕ ಅಂದ್ರೆ ಭೋಗ್ತಾ ಇಲ್ಲ, ಅಕಾರಕ ಅಂದ್ರೆ ಕರ್ತಾ ಇಲ್ಲ. ಅದೇ ಪ್ರಕಾರ ಜ್ಞಾನವೂ ಕೂಡ ಕರ್ತೃ ಮತ್ತು ಭೋಗ್ತಾ ಇಲ್ಲ. ಪರದ್ರವ್ಯದೊಳಗೆ ಯಾವುದೇ ಕರ್ತೃತ್ವ ಮಾಡೋದಿಲ್ಲ, ಯಾವುದೇ ಭೋಕ್ತೃತ್ವನೂ ಕೂಡ ಇಲ್ಲ. ಮತ್ತು ಬಂಧ ಮೋಕ್ಷಂ ಕಮ್ಮೂದಯಂ ನಿಜ್ಜರಂ ಚೇವ ಜಾನಯಿ. ಹಾಗಾದ್ರೆ ಏನ್ ಮಾಡ್ತದ ಅಂತಂದ್ರ, ಬಂಧ ಮೋಕ್ಷ ಕರ್ಮೋದಯ ಮತ್ತು ನಿರ್ಜರೆಯನ್ನ ತಿಳಿಯುತ್ತದೆ ಅಷ್ಟೇ. ಜಾನಯಿ ಬಂಧ ಮೋಕ್ಷಂ ಕಮ್ಮೂದಯಂ ನಿಜ್ಜರಂ ಚೇವ. ಬಂಧ ಮೋಕ್ಷ ಕರ್ಮೋದಯ ನಿರ್ಜರೆಗಳನ್ನು ಮಾತ್ರ ತಿಳಿತದೆ, ಏನು ಮಾಡೋದಿಲ್ಲ. ತಿಳಿತಾ ಬಹಳ ಅದ್ಭುತವಾದಂತಹ ಗಾಥೆ. ಕಣ್ಣಿನ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಆ ಕಣ್ಣು ಯಾವ ರೀತಿ ಇದೆಯಲ್ಲ, ಜ್ಞಾನವೂ ಕೂಡ ಅದೇ ರೀತಿ ಇರ್ತದೆ. ಕಣ್ಣ ಕೇವಲ ಪದಾರ್ಥಗಳನ್ನು ನೋಡ್ತದಷ್ಟ. ನೋಡುವಂತ ಪದಾರ್ಥಗಳಲ್ಲಿ ಕಣ್ಣು ಏನನ್ನೂ ಮಾಡೋದಿಲ್ಲ. ಪದಾರ್ಥ ಬಂದು ಕಣ್ಣಿನೊಳಗೆ ಬೀಳೋದಿಲ್ಲ, ಕಣ್ಣು ಹೋಗಿ ಪದಾರ್ಥದೊಳಗೆ ಬೀಳೋದಿಲ್ಲ. ದೂರಿದ್ದುಕೊಂಡ ನೋಡ್ತದ, ಸಾಕ್ಷಿಭೂತವಾಗಿ ನೋಡ್ತದ. ಏನನ್ನೂ ಮಾಡುವ ಸಾಧ್ಯತೆ ಇಲ್ಲ. ಪದಾರ್ಥವನ್ನ ಮಾಡೋದೂ ಇಲ್ಲ, ಪದಾರ್ಥವನ್ನ ಭೋಗಿಸೋದಿಲ್ಲ, ಕೇವಲ ನೋಡ್ತದ. ಅದೇ ಪ್ರಕಾರ ಜ್ಞಾನ ಜಗತ್ತಿನ ಎಲ್ಲ ಜ್ಞೇಯಗಳನ್ನು ನೋಡ್ತದ, ತಿಳಿತದ, ಭೋಗಿಸೋದಿಲ್ಲ, ಅದರೊಳಗೆ ಏನನ್ನೂ ಕೂಡ ಮಾಡೋದಿಲ್ಲ. ಇದು 320ನೇ ಗಾಥೆ. ಕುಂದರ ಅದ್ಭುತವಾದಂಥ ಪ್ರಸಿದ್ಧವಾಗಿರತಕ್ಕಂಥ ಗಾಥೆ. ಹೀಗೆ ಆತ್ಮ ಕೇವಲ ಜ್ಞಾತ ಇದ್ದಾನ, ಕರ್ತ ಮತ್ತು ಭೋಕ್ತ ಇಲ್ಲವೇ ಇಲ್ಲ, ಕಣ್ಣಿನಂತೆ ಕೆಲಸ ಮಾಡ್ತಾನ ಅನ್ನುವಂಥ ಮಾತನ್ನ ಹೇಳಿದರು. ಜ್ಞಾನ ಮಾತ್ರ ತಿಳಿತದಷ್ಟೇ, ಅದು ಕರ್ತ ಇಲ್ಲ, ಭೋಕ್ತ ಇಲ್ಲ ಅನ್ನುವಂಥ ಮಾತನ್ನ ಹೇಳಿದಾಗ ಅದೆಷ್ಟೋ ಜನ ಅಜ್ಞಾನ ಅಂಧಕಾರದಿಂದ ಆಚ್ಛಾದಿತರಾಗಿ ಆತ್ಮನನ್ನ ಕರ್ತು ಅಂತ ಹೇಳಿ ಮನ್ನಿಸ್ತಾರ. ಅವರು ಬೇಕಾದ್ರೆ ಮೋಕ್ಷದ ಅಪೇಕ್ಷೆಯನ್ನು ಹೊಂದಿದ್ರೂ ಕೂಡ ಆತ್ಮ ಕರ್ತಾ ಇದ್ದಾನ ಅಂತ ತಿಳ್ಕೊಂಡು ಮನ್ನಿಸಿದ್ರು ಅಂದ್ರೆ, ಸಾಮಾನ್ಯ ಜನರಿಗೆ ಯಾವ ರೀತಿ ಮುಕ್ತಿ ಇಲ್ಲ ಅಂಥವರಿಗೂ ಕೂಡ ಇಲ್ಲಿ ಆ ರೀತಿ ಅಭಿಪ್ರಾಯವನ್ನು ಹೊಂದಿರತಕ್ಕಂಥ ಯಾರ ಇದ್ರೂ ಕೂಡ, ಜೈನ ಸಾಧುಗಳಿದ್ರೂ ಕೂಡ ಒಂದು ವೇಳೆ ಈ ರೀತಿ ಕರ್ತೃತ್ವವನ್ನು ಮನ್ನಿಸ್ತಾ ಇದ್ರು ಅಂದ್ರೆ ಅವರಿಗೂ ಕೂಡ ಮುಕ್ತಿ ಆಗೋದಿಲ್ಲ ಅನ್ನುವಂಥ ಮಾತನ್ನ ಇಲ್ಲಿ ಖಂಡಿತವಾಗಿ 321, 322, 323ನೇ ಗಾಥೆಗಳಲ್ಲಿ ಹೇಳ್ತಾ ಇದ್ದಾರೆ. ಅದನ್ನು ನಾವೇ ಏನ್ ಮಾಡೋದಿದೆ ಅಂತಂದ್ರೆ ಈಗ ಪ್ರಾರಂಭಿಸೋದಿದೆ. ನೋಡಿ, ಮೊದಲು ಗಾಥಾ ಪಾಠ ಮಾಡೋಣ, ಆಮೇಲೆ ಕನ್ನಡ ಪದ್ಯಗಳನ್ನು ನೋಡೋಣ. ಲೋಯಸ್ಸ ಕುನದಿ ವಿನ್ಹು ಸುರನಾರಯತಿರಿಯ ಮಾನುಸೇ ಸತ್ತೇ ಸಮನಾನಂಪಿಯ ಅಪ್ಪ ಜದಿ ಕೂವದಿ ಚೌವಿಹೇ ಕಾಯೇ
ಲೋಯ ಸಮನಾನಮೇಯಂ ಸಿದ್ಧಂತಂ ಜೈನದೀಸದಿ ವಿಶೇಷೋ ಲೋಯಸ್ಸ ಕುನೈ ವಿನ್ಹು ಸಮನಾನವಿ ಅಪ್ಪವೋ ಕುನದಿ ಏವಂ ನ ಕೋ ವಿಮೋಕ್ಷೋ ದೀಸದಿ ಲೋಯ ಸಮನಾನದೊನ್ನಂಪಿ ನಿತ್ಯಂ ಕೂವಂತಾನಂ ಸದೇವ ಮನುಯಾಸುರೇ ಲೋಯೇ. ಇವು 3 ಗಾಥೆಗಳು, 321, 322, 323. ಕನ್ನಡದಲ್ಲಿ ನೋಡಿ, ಬಹಳ ಸಿಂಪಲ್ ಆಗಿರತಕ್ಕಂಥ ಗಾಥೆಗಳು. ಹೇಗೆ ಲೋಕಮತದಿ ದೇವ ನಾರಕ ತಿರಿಯಂಚ ಮನುಜರಂ ವಿಷ್ಣು ಮಾಡುವನು, ಹಾಗೆ ಶ್ರಮಣರಭಿಪ್ರಾಯದಲ್ಲಿ ಷಟ್ಕಾಯಕ ಜೀವಗಳನ್ನಾತ್ಮ ಮಾಡಿದರೆ ಲೋಕಶ್ರಮಣರುಗಳ ಸಿದ್ಧಾಂತ ಒಂದಾಗುವುದು ಭೇದವಿದರೊಳು ಕಾಣದು. ಲೋಕಮತದಲ್ಲಿ ವಿಷ್ಣು ಮಾಡುವನಂತೆ ಶ್ರಮಣರ ಮತದಿ ಆತ್ಮ ಮಾಡುವನು. ಈ ತೆರದಿ ಲೋಕ ಶ್ರಮಣರ ಉಭಯರೊಳಗಾರು, ಈ ತೆರದಿ ಲೋಕ ಶ್ರಮಣರು ಉಭಯರೊಳಗಾರು ಮೋಕ್ಷವನು ತೋರಿಸರು. ನಿತ್ಯವೂ ದೇವ ಮನುಷ್ಯ ಅಸುರ ಸಹಿತವಾದ ಲೋಕವನು ಮಾಡುವವರು. ಬಹಳ ಅದ್ಭುತವಾಗಿರತಕ್ಕಂಥ ವಿಷಯವನ್ನ ಈ 3 ಗಾಥೆಗಳಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಕುಂದಾಚಾರ್ಯ ಹೇಳ್ತಾ ಇದ್ದಾರೆ, ಲೋಕದೊಳಗೆ ಪ್ರಚಲಿತ ಇರತಕ್ಕಂಥ ಕೆಲವೊಂದು ವಾದಗಳನ್ನ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ತಿಳಿಸಿಕೊಡ್ತಾ ಇದ್ದಾರೆ, ಅವುಗಳನ್ನು ನಿರಾಕರಿಸ್ತಾ ಇದ್ದಾರೆ. ನೋಡಿ, 321, 322, 323 ಇವು 3 ಗಾಥೆಗಳನ್ನು ನಾವು ಏನ್ ಮಾಡೋದಿದೆ ಅಂತಂದ್ರೆ ನೋಡೋದಿದೆ. ಒಟ್ಟಿಗೆ ಇದೆ ಈ 3 ಗಾಥೆಗಳು. ಏನಿದೆ? ಲೋಯಸ್ ಅಂದ್ರೆ ಜಗತ್ತಿನ ಲೌಕಿಕ ಜನರ ಅಭಿಪ್ರಾಯದಂತೆ. ಏನಿದೆ ಲೌಕಿಕ ಜನರ ಅಭಿಪ್ರಾಯ? ಸುರ ನಾರ ಯತಿ ರಿಯ ಮಾನುಸೇ ಸತ್ತೆ ಅಂದ್ರೆ ದೇವ, ನಾರಕ, ತಿರಿಯಂಚ, ಮನುಷ್ಯ ಈ ಪ್ರಾಣಿಗಳನ್ನ ವಿನ್ನು ಕುಣದಿ ವಿಷ್ಣು ಮಾಡುತ್ತಾನೆ. ಜಗತ್ತಿನ ಕರ್ತ ಒಬ್ಬಿದ್ದಾನ, ಅವನೇ ಮಾಡ್ತಾನ ಅಂತೇನು ಅಭಿಪ್ರಾಯ ಇದೆಯಲ್ಲ, ಅದನ್ನು ಹೇಳ್ತಾ ಇದ್ದಾರೆ. ಲೌಕಿಕ ಜನರದ್ದು ಇದೇ ಪ್ರಕಾರ ಅಭಿಪ್ರಾಯ ಇದೆ. ಮನುಷ್ಯರನ್ನ, ದೇವರನ್ನ, ತಿರಿಯಂಚರನ್ನ, ನಾರಕಿಗಳನ್ನ ಎಲ್ಲ ಯಾರು ಮಾಡ್ಯಾರಪ್ಪ ಅಂದ್ರೆ ವಿಷ್ಣು ಮಾಡ್ತಾನ. ಒಬ್ಬ ಕರ್ತ ಇದ್ದಾನ, ಅವನೇ ಮಾಡ್ತಾನ. ಮತ್ತು ಒಂದು ವೇಳೆ ಸಮನಾನಂ, ಇದು ಲೌಕಿಕ ಜನರದ ಅಭಿಪ್ರಾಯ ಇದೆ. ಇನ್ನು ಇದೇ ಪ್ರಕಾರವಾಗಿ ಶ್ರಮಣರು ಕೂಡ ಒಂದು ವೇಳೆ, ಮುನಿರಾಜರು ಕೂಡ ಒಂದು ವೇಳೆ, ಸಮನಾನಂಪಿ ಮುನಿರಾಜರ ಅಭಿಪ್ರಾಯದಲ್ಲೂ ಕೂಡ ಚೌವೇಹಿ ಕಾಯೇ ಷಟ್ಕಾಯ ಜೀವಗಳನ್ನ ಅಪ್ಪ ಆತ್ಮನು ಕೂವದಿ ಜೈ ಮಾಡುತ್ತಿದ್ದರೆ, ವಿಷ್ಣು ಹೆಂಗ ಜಗತ್ತಿನ ಜೀವಿಗಳನ್ನ ಮಾಡ್ತಾನಲ್ಲ ಹಂಗ ಆತ್ಮನು ಕೂಡ ಷಟ್ಕಾಯ ಜೀವಗಳನ್ನ ಮಾಡ್ತಾನ ಅಂತ ಏನಾದ್ರೂ ಜೈನ ಆಚರಣೆಯನ್ನ ಮಾಡತಕ್ಕಂಥ ಶ್ರಮಣರು ಅಭಿಪ್ರಾಯವನ್ನ ಹೊಂದಿದ್ರು ಅಂದ್ರ ಲೋಯ ಸಮನಾನಂ, ಲೋಕ ಅಂದ್ರ ಲೌಕಿಕ ಜನರ ಮತ್ತು ಶ್ರಮಣರ ಸಿದ್ಧಾಂತಂ ಏಯಂ, ಸಿದ್ಧಾಂತವು ಒಂದೇ ಆಗಿಬಿಟ್ಟಿತು. ಆತ್ಮ ಕರ್ತಾ ಇದ್ದಾನ ಪರವಸ್ತುಗಳದ್ದು ಅನ್ನೋದು ಒಂದೇ, ಶ್ರಮಣರಿದ್ರೂ ಕೂಡ ಇದೂ ಒಂದೇ, ಮತ್ತು ಲೌಕಿಕ ಜನರು ಯಾವುದಾದ್ರೂ ದೇವ ಇವುಗಳ ಕರ್ತಾ ಇದ್ದಾನ ಅಂತ ಹೇಳಿ ಏನು ಮಾಡಿಸ್ತಾರ ಅದು ಕೂಡ ಒಂದೇ. ಕರ್ತೃತ್ವದ ಪ್ರವೃತ್ತಿ ಪರವಸ್ತುವಿನ ಕುರಿತಾಗಿ ದೇವ ಮಾಡಲಿ ಅಥವಾ ಆತ್ಮ ಮಾಡಲಿ, ಇವೆರಡು ಸೇಮನೆಯಲ್ಲ, ಸೇಮ ಇದ್ದಾವಲ್ಲ, ಎರಡು ಒಂದೇ ಆಯ್ತಲ್ಲ. ಅದಕ್ಕೆ ಲೌಕಿಕ ಜನರ ಸಿದ್ಧಾಂತ ಮತ್ತು ಶ್ರಮಣರ ಸಿದ್ಧಾಂತ ಒಂದೇ ಆಗಿಬಿಡ್ತು. ವಿಶೇಷೋ ನ ದಿಸದಿ, ಅವುಗಳಲ್ಲಿ ಯಾವ ಅಂತರನೂ ಕೂಡ ಕಂಡು ಬರುವುದಿಲ್ಲ, ಯಾವುದೂ ಡಿಫರೆನ್ಸ್ ಗೊತ್ತಾಗೋದಿಲ್ಲ. ಏಕೆಂದರೆ ಲೋಯಸ್ ಲೌಕಿಕ ಜನರ ಅಭಿಪ್ರಾಯದೊಳಗ ವಿಷ್ಣು ಮಾಡ್ತಾನ, ವಿಷ್ಣು ಕರ್ತಾ ಇದ್ದಾನ ಲೌಕಿಕ ಜನರ ನಂಬಿಕೆಯೊಳಗ, ಮತ್ತು ಶ್ರಮಣರ ಮತದೊಳಗ ಆತ್ಮ ಮಾಡ್ತಾನ. ಅಪ್ಪ ಓಕುಣದಿ,
ತಿಳಿತಾ? ಲೌಕಿಕ ಜನರ ಮತದೊಳಗ ವಿಷ್ಣುವನ್ನ ಕರ್ತ ಅಂತ ಮನ್ನಿಸ್ತಾರ, ಶ್ರಮಣರ ಮತದೊಳಗೆ ಏನಾಯ್ತು ಅಂದ್ರೆ ಆತ್ಮ ಕರ್ತ ಅಂತ ತಿಳ್ಕೊಂಡು ಮನ್ನಿಸಿದ್ರು. ಆದ್ದರಿಂದ ಕರ್ತೃತ್ವದ ಮನ್ನಣೆ ಮಾಡುವೊಳಗ ಎರಡೂ ಸಮಾನ ಆದುವಲ್ಲ. ಲೌಕಿಕ ಜನರ ಅಭಿಪ್ರಾಯನೂ ಸಮಾನ ಆಯಿತು, ಶ್ರಮಣರ ಅಭಿಪ್ರಾಯನೂ ಕೂಡ ಸಮಾನ ಆಯಿತು. ಏವಂ ಹೀಗೆ ಸದೇವ ಮನು ಯಾಸುರೇ ಲೋಯೆ, ಹೀಗೆ ದೇವ ಮನುಷ್ಯ ಮತ್ತು ಅಸುರ ಲೋಕವನ್ನ ನಿತ್ಯಂ ಕುವಂತಾನಂ ಯಾವಾಗಲೂ ಮಾಡ್ತಾ ಇರುವ, ಅಂದ್ರೆ ಮೂರೂ ಲೋಕಗಳ ಕರ್ತೃತ್ವ ಭಾವದಿಂದ ಯಾವಾಗಲೂ ಪ್ರವರ್ತಮಾನ ಇರತಕ್ಕಂಥ ಲೋಯ ಸಮನಾನಂ ದೊನ್ನಂಪಿ, ಆ ಲೌಕಿಕ ಜನ ಮತ್ತು ಶ್ರಮಣ ಇವರಿಬ್ಬರೂ ಕೂಡ ಕೋವಿ ಮೊಕ್ಕೋ, ಯಾವ ಇಬ್ಬರಿಗೂ ಕೂಡ ಲೌಕಿಕ ಜನರಿಗೂ ಆಯಿತು ಮತ್ತು ಶ್ರಮಣರು ಕೂಡ ಈ ರೀತಿ ಮನ್ನಿಸ್ತಿದ್ರು ಅಂದ್ರೆ ಅವರಿಗೂ ಕೂಡ ಕೋವಿ ಮೊಕ್ಕಂ ನ ದಿಸದಿ, ಯಾವ ಮೋಕ್ಷವೂ ಕೂಡ ಇವರಿಗೆ ಆಗೋದಿಲ್ಲ, ಕಂಡು ಬರೋದಿಲ್ಲ. ಅವರು ಭಲೇ ಶ್ರಮಣರಿದ್ರೂ ಕೂಡ ಅವರಿಗೆ ಈ ಪ್ರಕಾರದಿಂದ ಏನಾಗೋದಿಲ್ಲ ಅಂದ್ರೆ ಮೋಕ್ಷ ಆಗಲಿಕ್ಕೆ ಸಾಧ್ಯ ಇಲ್ಲ. ತಿಳಿತಾ? ಯಾಕಂದ್ರೆ ಮಾನ್ಯತೆಯೊಳಗೆ ಕರ್ತೃತ್ವತನ ಬಂತಲ್ಲ. ಲೌಕಿಕ ಜನರು ವಿಷ್ಣು ಕರ್ತು ಇದ್ದಾನ ಅಂತ ತಿಳ್ಕೊಂಡು ಮನ್ನಿಸ್ತಾರ, ಈ ಶ್ರಮಣರು ಏನ್ ಮಾಡಿದ್ರು ಅಂದ್ರೆ ಆತ್ಮ ಕರ್ತ ಇದ್ದಾನ ಅಂತ ತಿಳ್ಕೊಂಡು ಮನ್ನಿಸಿದ್ರು. ಹಿಂಗಾಗಿ ಪರವನ್ನ ಮಾಡ್ತಕ್ಕಂಥವ್ರು, ಪರದ ಕರ್ತೃತ್ವವನ್ನ ಮನ್ನಿಸ್ತಕ್ಕಂಥವ್ರು ಯಾರೇ ಇರಲಿ ಅವರೆಲ್ಲರೂ ಸಮಾನನೇ ಇದ್ದಾರ, ಅವರು ಮೋಕ್ಷದ ಅಧಿಕಾರಿಗಳು ಅಲ್ಲ. ಯಾರ ಆತ್ಮನನ್ನ ಕರ್ತೃ ಅಂತ ಮನ್ನಿಸ್ತಾರ ಅವ್ರು ಬೇಕಾದ್ರೆ ಮುನಿಗಳಾಗಿದ್ರೂ ಕೂಡ ಲೌಕಿಕ ಜನರೇ ಇದ್ದಾರೆ, ಲೌಕಿಕ ಜನರಂತೆಯೇ ಇದ್ದಾರೆ. ಯಾಕಂದ್ರೆ ಜನರು ಈಶ್ವರನನ್ನ ಕರ್ತೃ ಅಂತ ತಿಳ್ಕೊಂಡು ಮನ್ನಿಸ್ತಾರ ಮತ್ತು ಮುನಿಗಳು ಆತ್ಮನನ್ನ ಕರ್ತೃ ಅಂತ ತಿಳ್ಕೊಂಡು ಮನ್ನಿಸ್ತಾರ. ಹಿಂಗ ಇವರಿಬ್ಬರ ಮಾನ್ಯತೆ ಏನಾಯ್ತು ಅಂದ್ರೆ ಸಮಾನ ಆಯ್ತು. ಆದ್ದರಿಂದ ಲೌಕಿಕ ಜನರಿಗೆ ಹೆಂಗ ಮೋಕ್ಷ ಆಗೋದಿಲ್ಲ, ಹಂಗ ಮುನಿರಾಜರಿಗೂ ಕೂಡ ಮೋಕ್ಷ ಆಗುವ ಚಾನ್ಸ್ ಇಲ್ಲ, ಮೋಕ್ಷ ಆಗೋದಿಲ್ಲ. ಯಾರ ಕರ್ತೃ ಆಗುವವನು ಅವಶ್ಯವಾಗಿ ಕರ್ಮದ ಫಲವನ್ನ ಭೋಗಿಸ್ತಾನ, ಮತ್ತೆ ಯಾರ ಫಲವನ್ನ ಭೋಗಿಸ್ತಾರಲ್ಲ ಅವ್ರು ಹೆಂಗ ಮುಕ್ತ ಆಗ್ಲಿಕ್ಕೆ ಸಾಧ್ಯದೆ? ಅಲ್ಲಿ ಮುಕ್ತಿನೇ ಇಲ್ಲ ಅನ್ನೋದು ಸಿದ್ಧ ಆಗ್ತದೆ ಅನ್ನುವಂಥದ್ದನ್ನ 321ರಿಂದ 323ನೇ ಗಾಥೆಯೊಳಗೆ ಏನ್ ಮಾಡಿದ್ರು ಅಂತಂದ್ರೆ ಹೇಳಿದ್ರು. ತಿಳಿತಾ? ಈ ಪ್ರಕಾರವಾಗಿ ಇದರ ಅರ್ಥ ಇಷ್ಟು ಅದ್ಭುತವಾಗಿ ವ್ಯಕ್ತ ಆಗಿದೆ. 321, 322, 323ರಲ್ಲಿ ಏನ್ ಮಾಡಿದ್ರು ಅಂತಂದ್ರ ಲೌಕಿಕ ಜನ ಮತ್ತು ಶ್ರಮಣರೊಳಗ ಒಂದು ವೇಳೆ ಕರ್ತೃತ್ವವನ್ನು ಇಬ್ರು ಮನ್ನಿಸಿದ್ರು ಅಂದ್ರೆ ಯಾವ ಭೇದವೂ ಕೂಡ ಉಳಿಯೋದಿಲ್ಲ. ವಸ್ತುಸ್ಥಿತಿ ನಿಜವಾಗಿ ಹೇಗಿದೆ? ಪರದ್ರವ್ಯ ಮತ್ತು ಆತ್ಮ ಇವುಗಳಲ್ಲಿ ಯಾವ ಸಂಬಂಧನೂ ಇಲ್ಲ. ಆದ್ದರಿಂದ ಇವುಗಳಲ್ಲಿ ಕರ್ತೃ ಮತ್ತು ಕರ್ಮದ ಸಂಬಂಧ ಇಲ್ಲವೇ ಇಲ್ಲ ಅನ್ನುವಂಥದ್ದನ್ನ ಮುಂದಿನ 4 ಗಾಥೆಗಳಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಹೇಳ್ತಾ ಇದ್ದಾರೆ. ತಿಳಿತಾ? ಆತ್ಮ ಮತ್ತು ಪರದ್ರವ್ಯ ಮಧ್ಯದೊಳಗೆ ಯಾವ ಸಂಬಂಧನೂ ಇಲ್ಲ. ಅದನ್ನೇ ಏನ್ ಮಾಡೋರಿದ್ದಾರೆ ಅಂದ್ರೆ ಮುಂದಿನ 4 ಗಾಥೆಗಳಲ್ಲಿ ಹೇಳೋರಿದ್ದಾರೆ. ಅದನ್ನು ನಾವು ಏನ್ ಮಾಡೋಣ ಅಂತಂದ್ರೆ ನೋಡೋಣ. ಅವುಗಳಲ್ಲಿ ಕರ್ತ ಕರ್ಮದ ಸಂಬಂಧನೂ ಕೂಡ ಬರೋದಿಲ್ಲ. ಕರ್ತೃ ಕರ್ಮದ ಸಂಬಂಧ ಇಲ್ಲ ಅಂದ ಬಳಿಕ ಆತ್ಮನಿಗೆ ಪರದ್ರವ್ಯದ ಕರ್ತೃತ್ವ ಹೇಗಾಗಲಿಕ್ಕೆ ಸಾಧ್ಯತೆ? ಆಗೋದನೇ ಇಲ್ಲ. ಅದೇ ಮಾತನ್ನ 324, 325, 326, 327 4 ಗಾಥೆಗಳಲ್ಲಿ ಹೇಳ್ತಾ ಇದ್ದಾರೆ. ಗಾಥಾಪಾಠ ಮಾಡೋಣ, ಕನ್ನಡ ಪದ್ಯವನ್ನ ನೋಡೋಣ, ಅರ್ಥವನ್ನ ನೋಡೋಣ. ನೋಡಿ, 324ರಿಂದ 27. ವ್ಯವಹಾರ ಭಾಸಿದೇನದು ಪರದವ್ವಂ ಮಮ ಭನಂತಿ ಅವಿದಿದತ್ಥಾ ಜಾನಂತಿ ನಿಶ್ಚಯೇನದುನ ಯಮಃ ಪರಮಾನುಮಿತ್ತಮವಿಕಿಂಚಿ ಜಹ ಕೋವಿನರೋ ಜಂಪದಿ ಅಮ್ಮಂ ಗಾಮ ವಿಸಯನ ಯರರಠಂ ನಯಹೋಂತಿ ತಸ್ಸತಾನಿದು ಭನದಿಯ ಮೋಹೇನ ಸೋ ಅಪ್ಪ ಏಮೇವ ಮಿಚ್ಛದಿಠಿ ನಾನೀನೇ ಸಂಶಯಂ ಹವದಿ ಏಸೋ ತಂಹಾನಮೆತ್ತಿ ನಚ್ಚ ತಮ್ಮ ಏಮೇವ ಮಿಚ್ಛದಿಠಿ ನಾನಿ ಸಂಚಯಂ ಹವದಿ ಏಸೋ ಜೋಪರದವ್ವಂ ಮಮ ಇದಿ ಜಾನಂತೋ ಅಪ್ಪಯಂ ಕುನದಿ ತಂಹಾನಮೆತ್ತಿ
ಎತ್ತಿ ನೆಚ್ಚ ದೊನ್ನವಿ ಏದಾನ ಕತ್ತ ವ್ಯವಸಾಯಂ ಪರದವ್ವೇ ಜಾನಂತೋ ಜಾನೇಜ್ಜೋ ದಿಟ್ಟಿರಹಿದಾನಂ. ಇವು ಪ್ರಾಕೃತದಲ್ಲಿ. ಕನ್ನಡದಲ್ಲಿ ನೋಡಿ 4 ಗಾಥೆಗಳು ಎಷ್ಟು ಚೆನ್ನಾಗಿದೆ, ಬಹಳ ಸ್ವಚ್ಛವಾಗಿ ಹೇಳಿದ್ದಾರೆ. ಪದಾರ್ಥ ಸ್ವರೂಪವರಿಯದ ವ್ಯವಹಾರ ಮೂಢ ಪರದ್ರವ್ಯ ನನ್ನದೆನ್ನುವನು. ಆದರೆ ಆ ಜ್ಞಾನಿ ಪರಮಾನು ಮಾತ್ರ ತನ್ನದಲ್ಲೆಂದು ನಿಶ್ಚಯದಿ ತಿಳಿಯುವನು. ಗುಡ್. ಹೇಗೆ ಪುರುಷನೋರ್ವ ನಮ್ಮ ಊರು, ನಮ್ಮ ದೇಶ, ನಮ್ಮ ರಾಷ್ಟ್ರವೆಂದು ಹೇಳುವನು, ಹಾಗೆ ಅವು ಅವನವಾಗಿರದೆ ಜೀವಮೋಹದಿಂ ತನ್ನವೆಂದು ಹೇಳುವನು. ಯಾವ ಜ್ಞಾನಿಯು ಈ ತೆರದಿ ಪರದ್ರವ್ಯ ನನ್ನದಿದೆ ಎಂದು ತಿಳಿಯುವನು, ಅವನು ಪರವ ನಿಜ ರೂಪ ಮಾಡಿ ನಿಶ್ಚಯದಿ ಮಿಥ್ಯಾದೃಷ್ಟಿಯಾಗುವನು. ಇದರಿಂದ ತನ್ನದೆಲ್ಲಂದರಿತ ಜ್ಞಾನಿ ಪರದ್ರವ್ಯದಲ ಉಭಯರ ಕರ್ತೃತ್ವದ ಬುದ್ಧಿಯ ನರಿತು ಅದು ಸಮ್ಯಕ್ ದರ್ಶನರಹಿತರದೆಂದು ತಿಳಿಯುವನು. ನೋಡಿ, 324ರಿಂದ 327ವರೆಗೆ ಗಾಥೆ. ಏನಿದೆ ಇದರಲ್ಲಿ ಅರ್ಥ ನೋಡಿ. ಬಹಳ ಸಿಂಪಲ್ ಆಗಿದೆ, ಬಹಳ ಸುಂದರವಾಗಿದೆ. ಯಾರು ಪದಾರ್ಥದ ಸ್ವರೂಪವನ್ನು ತಿಳ್ಕೊಂಡಿಲ್ಲ ಅಂತಹ ಪುರುಷರು ಅವಧಿದತ್ತ ಅಂದ್ರೆ ಯಾರು ಪದಾರ್ಥದ ಸ್ವರೂಪವನ್ನು ತಿಳ್ಕೊಂಡಿಲ್ಲ ಅಂತಹ ಪುರುಷರು ವ್ಯವಹಾರ ಭಾಸಿದೇನದು ವ್ಯವಹಾರದ ಮಾತುಗಳನ್ನು ಗ್ರಹಣೆ ಮಾಡಿ, ವ್ಯವಹಾರ ಭಾಸಿದೇನ ಅಂದ್ರೆ ವ್ಯವಹಾರದ ಮಾತುಗಳನ್ನು ಗ್ರಹಣ ಮಾಡಿ ಪರದವ್ವಂ ಮಮ, ಆಹಾ ಪರದ್ರವ್ಯವು ನನ್ನದಿದೆ ಭನಂತಿ ಎಂದು ಹೇಳುತ್ತಾರೆ. ಪದಾರ್ಥ ಸ್ವರೂಪವನ್ನು ತಿಳ್ಕೊಳ್ಳಂಗಿಲ್ಲ, ವ್ಯವಹಾರದ ಮಾತುಗಳನ್ನು ಗ್ರಹಣ ಮಾಡಿ ಪರದ್ರವ್ಯ ನಂದೈತಿ ಅಂತ ಹೇಳ್ತಾರ. ಆದರೆ ಜ್ಞಾನಿ ಜನರು ಹೇಳ್ತಾರ ಯಾವುದು ಅಂದ್ರೆ ಪರಮಾಣು ಮಿತ್ತಮವಿ, ಒಂದು ಪರಮಾಣುವಿನಷ್ಟು ಕೂಡ ನ ಯ ಮಹ ನನ್ನದಲ್ಲ, ಒಂದು ಪರಮಾಣು ಮಾತ್ರದಷ್ಟು ಕೂಡ ನನ್ನದು ಪರವಸ್ತು ಅಲ್ಲವೇ ಅಲ್ಲ. ನಿಶ್ಚಯೇನ ಜಾನಂತೆ, ನಿಶ್ಚಯದಿಂದ ತಿಳಿಯುತ್ತಾರ. ಈ ಮಾತನ್ನ ನಿಶ್ಚಯದಿಂದ ತಿಳ್ಕೊಳ್ತಾರ. ಜಹ ಯಾವ ಪ್ರಕಾರ ಕೋವೀನರೋ ಯಾವನೋ ಒಬ್ಬ ಮನುಷ್ಯ ಅಮ್ಮಂ ಗಾಮ ವಿಷಯನ ಎರರಠಂ. ನೋಡ್ರಿ, ಯಾವನೋ ಒಬ್ಬ ಮನುಷ್ಯ ಏನ್ ಮಾಡ್ತಾನ, ಈ ರೀತಿಯೂ ತಿಳಿತಾನ. ಏನಂತೇಳಿ? ಅಂಹ ಗಾಮ ವಿಷಯ ನಯರ ಅಠಂ ಅಂದ್ರ ನಮ್ಮ ಊರು, ನಮ್ಮ ದೇಶ, ನಮ್ಮ ಪಟ್ಟಣ, ನಮ್ಮ ರಾಷ್ಟ್ರ. ರಠಂ ರಾಷ್ಟ್ರ, ಇದೆಲ್ಲ ನಮ್ದು 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 ಅಂತ ಹೇಳ್ತಾನೆ ಎಂದು ಹೇಳುತ್ತಾನೆ. ಜಂಪದಿ ಅಂದ್ರೆ ಹೇಳುತ್ತಾನೆ. ಆದರೆ ತಾನಿ ಅವು ತಸ್ಸ ನಯ ಹೋಂತಿ, ಅವು ಯಾವು ಅವನು ಅಲ್ಲ, ಆತನವಲ್ಲ. ಹೇಳ್ತಾನಷ್ಟೇ. ಏನ? ನಮ್ಮೂರ, ನಮ್ಮ ದೇಶ, ನಮ್ಮ ಪಟ್ಟಣ, ನಮ್ಮ ರಾಷ್ಟ್ರ, ನಮ್ಮದ ಊರ, ಎಲ್ಲ ನಮ್ಮ ಜನ, ಹಿಂಗೆಲ್ಲ ಹೇಳ್ತಾನಾದ್ರೂ ಕೂಡ ಅವು ಯಾವೂ ಅವನು ಅಲ್ಲ, ಅವು ಯಾವೂ ಆತನವಲ್ಲ. ಮೋಹೇನಯ, ಮೋಹದಿಂದ, ಸೋ ಅಪ್ಪ ಆ ಆತ್ಮನು ಭನದಿ ನನ್ನ ಇವೆ ಅಂತ ಹೇಳ್ತಾನೆ. ಮೋಹದಿಂದ ಹೇಳಲಿಕ್ಕೆ ಅದ ಹೊರತಾಗಿ ಅವು ಯಾವೂ ಇವನು ಅಲ್ಲ. ಮೋಹದಿಂದ ಹೇಳ್ತಾ ಇದ್ದಾನಷ್ಟೇ. ನನ್ನ ಊರಂತ ಹೇಳ್ತಾನ, ನನ್ನ ದೇಶ ಅಂತ ಹೇಳ್ತಾನ, ನನ್ನ ರಾಷ್ಟ್ರ ಅಂತ ಹೇಳ್ತಾನ, ವ್ಯವಹಾರದಿಂದ ಹೇಳ್ತಾ ಇದ್ದಾನೆ ಹೊರತಾಗಿ ನಿಶ್ಚಯದಿಂದ ಅವು ಯಾವೂ ಇವನು ಅಲ್ಲ. ಇದೇ ಪ್ರಕಾರ ಯಾವ ಜ್ಞಾನಿ ಕೂಡ ಪರದ್ರವ್ಯ ನನ್ನದಿದೆ ಅಂತ ತಿಳ್ಕೊಳ್ತಾ, ಜ್ಞಾನಿನೂ ಕೂಡ ಪರದ್ರವ್ಯ ನಂದದ ಅಂತ ಹೇಳಿ ತಿಳ್ಕೊಳ್ತಾ ಅಪ್ಪಯಂ ಕುಣದಿ ಪರದ್ರವ್ಯವನ್ನ ತನ್ನ ರೂಪವಾಗಿ ಮಾಡ್ತಾನ.
ಪರದ್ರವ್ಯ ನಂದದ ಅಂತ ತಿಳ್ಕೊಂಡು ಪರದ್ರವ್ಯವನ್ನ ತನ್ನ ರೂಪವಾಗಿ ಮಾಡುವಂತ ಪ್ರಯತ್ನ ಮಾಡ್ತಾನ, ತನ್ನ ರೂಪವಾಗಿ ಮಾಡ್ತಾನ. ಏಸೋ ಅವನು ನೇಸಂಶಯಂ ನಿಸ್ಸಂದೇಹವಾಗಿ ಎಂದರ ನಿಶ್ಚಿತವಾಗಿ ಪರದ್ರವ್ಯಗಳನ್ನ ನನ್ನು ಅಂತ ತಿಳ್ಕೊಂಡು ಏನು ವಿಚಾರ ಮಾಡ್ಕೊಂಡು ಚಿಂತನೆ ಮಾಡ್ಕೊಳ್ತಾ ಇದ್ದಾನಲ್ಲ, ಅವನು ನಿಶ್ಚಯದಿಂದ ನಿಶ್ಚಿತವಾಗಿ ಮಿಥ್ಯಾ ದೃಷ್ಟಿ ಹವದಿ, ಮಿಥ್ಯಾ ದೃಷ್ಟಿನೇ ಆಗ್ತಾನ. ತಮ್ಮ ಆದ್ದರಿಂದ ತತ್ವಜ್ಞರು ನ ಮೇತ್ತಿ ನಚ್ಚ, ಪರದ್ರವ್ಯವು ನನ್ನದಲ್ಲ ಅನ್ನುವಂಥದನ್ನ ತಿಳ್ಕೊಂಡು, ಮಿಥ್ಯಾದೃಷ್ಟಿ ಪರದ್ರವ್ಯಗಳಲ್ಲಿ ನನ್ನೂ ಅದಾವಂತ ತಿಳ್ಕೊಂಡು ಮಿಥ್ಯಾದೃಷ್ಟಿಯಾಗೇನೆ ಉಳಿತಾನ. ತತ್ವಜ್ಞಾನಿಗಳು ಏನ್ ಮಾಡ್ತಾರಂದ್ರ ನ ಮೇ ತಿ ನಚ್ಚ, ಪರದ್ರವ್ಯ ನನ್ನದಲ್ಲ ಅನ್ನುವಂಥದ್ದನ್ನ ತಿಳ್ಕೊಂಡ ಏದಾನ ದೊನ್ಹವಿ ಅಂದ್ರೆ ಇವರಿಬ್ಬರಂದ್ರೆ ಯಾರ್ಯಾರಿಲ್ಲಿ ಲೌಕಿಕ ಜನ ಮತ್ತು ಶ್ರಮಣ, ಇವರಿಬ್ರು ತಗೊಂಡಿದ್ರಲ್ಲ ಓದು ಗಾಥೆಗಳಲ್ಲಿ, ಹಿಂದಿನ ಗಾಥೆಯಲ್ಲಿ. ಅದಕ್ಕೆ ಇವರಿಬ್ರು ಒಳಗು ಲೌಕಿಕ ಜನ ಇರಲಿ ಶ್ರಮಣನಿರಲಿ ಪರದ್ರವ್ಯದೊಳಗಿರುವ ಕತ್ತ ವ್ಯವಸಾಯಂ ಜಾನಂತೋ, ಕರ್ತೃತ್ವದ ವ್ಯವಹಾರವನ್ನು ಸರಿಯಾಗಿ ತಿಳ್ಕೊಂಡು ದಿಟ್ಟಿ ರಹಿದಾನಂ, ಈ ವ್ಯವಹಾರವು ಸಮ್ಯಕ್ ದರ್ಶನವಿಲ್ಲದ ಪುರುಷರಿಗೆ, ಈ ವ್ಯವಹಾರ ಇದೆಲ್ಲ ಪರದ್ರವ್ಯ ನಂದ ಅನ್ನುವಂತ ಏನು ವ್ಯವಹಾರ ಇದೆ, ಇದು ಸಮ್ಯಕ್ ದರ್ಶನ ಇಲ್ಲದೇ ಇರತಕ್ಕಂಥ ಪುರುಷರದ್ದಿದೆ, ಅಂದ್ರೆ ಮಿಥ್ಯಾದೃಷ್ಟಿಗಳದ್ದಿದೆ ಎಂದು ತಿಳಿಯುತ್ತಾರೆ. ಜಾಣೆ ಜೋ, ಈ ರೀತಿ ಈ ಪ್ರಕಾರ ಹೇಳುವಂತ ಕೆಲಸ ಇದು ಮಿಥ್ಯಾದೃಷ್ಟಿಗಳದ್ದದ, ಇದು ಸಮ್ಯಕ್ ದೃಷ್ಟಿಗಳದ್ದು ಅಲ್ಲ ಅನ್ನುವಂಥ ಮಾತನ್ನ ಎಲ್ಲಿ ಅವ್ರು ಏನ್ ಮಾಡ್ತಾರಂತಂದ್ರೆ ತಿಳ್ಕೊಳ್ತಾರ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ. ಇದನ್ನ ನಾವೇನ್ ಮಾಡ್ಕೊಳ್ಬೇಕು ಅಂದ್ರೆ ಇಲ್ಲಿ ತಿಳ್ಕೊಳ್ಬೇಕು. ಪರದ್ರವ್ಯ ನನ್ನದಿದೆ, ನಾ ಪರದ್ರವ್ಯದವಿದ್ದೇನೆ, ನಾ ಅದ್ರೊಳಗೆ ಮಾಡ್ತೇನೆ, ನನ್ನಿಂದನೇ ಅದು ನಡೆದದ, ನಾನೇ ಅದ್ರ ಕರ್ತಾ ಇದ್ದೇನೆ, ಭೋಗ್ತಾ ಇದ್ದೇನೆ ಅಂತ ತಿಳ್ಕೊಂಡು ಮಾನ್ಯತೆ ಏನ್ ಮಾಡ್ತಾ ಇದ್ದಾನಲ್ಲ, ಈ ಮಾನ್ಯತೆ ಮಿಥ್ಯಾದೃಷ್ಟಿಗಳದ್ದದ, ಸಮ್ಯಕ್ ದೃಷ್ಟಿಗಳ ಮಾನ್ಯತೆ ಇದಲ್ಲ. ಸಮ್ಯಕ್ ದರ್ಶನ ಇಲ್ಲದೇ ಇರುವಂತ ಪುರುಷರದ್ದು ಇದು ಮಾನ್ಯತೆ ಇರ್ತದ. ಇದು ತಪ್ಪಿದೆ, ಇದರಿಂದ ಸಂಸಾರ ವೃದ್ಧಿ ಆಗ್ತದ ಅನ್ನುವಂಥ ಮಾತನ್ನ ಏನ್ ಮಾಡ್ತಾರಂದ್ರೆ ಹೇಳ್ತಾರ. ಹೇಳ್ತಾ ಬಹಳ ಸಿಂಪಲ್ ಆಗಿದೆ ನೋಡಿ. 4 ಗಾಥೆಗಳಲ್ಲಿ ಸಂಗತಿಯನ್ನು ಹೇಳ್ತಾ ಇದ್ದಾರೆ. ವ್ಯವಹಾರದಿಂದ ಮೋಹಿತರಾಗಿ ಪರದ್ರವ್ಯದ ಕರ್ತೃತ್ವವನ್ನು ನಂಬುತ್ತಾರ, ಭೋಕ್ತೃತ್ವವನ್ನು ನಂಬುತ್ತಾರ. ಅವರು ಲೌಕಿಕ ಜನನೇ ಇರಲಿ ಅಥವಾ ಮುನಿರಾಜರುಗಳೇ ಆಗಿರಲಿ ಮಿಥ್ಯಾದೃಷ್ಟಿನೇ ಆಗಿರ್ತಾರ. ಒಂದು ವೇಳೆ ಜ್ಞಾನಿ ಕೂಡ ವ್ಯವಹಾರ ಮೂಢನಾಗಿ ಪರದ್ರವ್ಯವನ್ನ ನಂದ ಅಂತ ಮನ್ನಿಸಿದ ಅಂದ್ರ ಅವನು ಕೂಡ ಮಿಥ್ಯಾದೃಷ್ಟಿನೇ ಆಗ್ತಾನ. ಹಿಂಗ ಈ ಒಂದು ವಿಷಯವನ್ನ ನಾವು ಗಂಭೀರವಾಗಿ ಏನ್ ಮಾಡ್ಕೋಬೇಕಾಗ್ತದ ಅಂದ್ರೆ ತಿಳ್ಕೊಳ್ಬೇಕಾಗ್ತದ. 224, 225, 326, 327, 324ರಿಂದ 327ನೇ ಗಾಥೆಯವರೆಗೆ ನಾವು ನೋಡಿದ್ದೇವೆ. ನಿಜಕ್ಕೂ ಈ ಗಾಥೆಗಳು ಏನ್ ಮಾಡ್ತಾವ ಅಂದ್ರೆ ನಮ್ಮ ಕಣ್ಣು ತೆರೆಸುವಂಥವಿದಾವ. ಮಿಥ್ಯಾದೃಷ್ಟಿನ ಏನ್ ಮಾಡ್ತಿರ್ತಾನಂದ್ರೆ ಪರದ್ರವ್ಯದ ಕರ್ತೃತ್ವ ಭೋಕ್ತೃತ್ವವನ್ನು ಮನ್ನಿಸ್ತಿರ್ತಾನೆ. ಸಮ್ಯಕ್ ದೃಷ್ಟಿಗೆ ಪರದ್ರವ್ಯದ ಕರ್ತೃತ್ವವಿಲ್ಲ, ಭೋಕ್ತೃತ್ವವೂ ಇಲ್ಲ. ಯಾವ ಮಿಥ್ಯಾತ್ವ ಸ್ವಭಾವ ಆಗ್ತದಲ್ಲ ಅದು ಅದರ ಕರ್ತೃ ಯಾರಿದ್ದಾರ ಅನ್ನುವಂಥ ಮಾತಿನ ಚರ್ಚೆ ಚೆನ್ನಾಗಿ ಹೇಳಿದ ಬಳಿಕ ಭಾವಕರ್ಮದ ಕರ್ತೃ ಜೀವನೇ ಇದ್ದಾನ ಅನ್ನುವಂಥ ಮಾತನ್ನು ಕೂಡ ಏನ್ ಮಾಡೋರಿದಾರಂದ್ರೆ ಮುಂದಿನ ಗಾಥೆಗಳಲ್ಲಿ ಹೇಳೋರಿದ್ದಾರೆ. ಅದನ್ನ ನಾವು ಮುಂದಿನ ಒಂದು ವಿಷಯವನ್ನ ನೋಡೋಣ. ಈಗ 4 ಗಾಥೆಗಳನ್ನ ನೋಡ್ಕೊಂಡಿದ್ದೇವೆ. ಇದರ ಮುಂದೆ 328ನೇ ಗಾಥೆಯನ್ನ ನಾವೀಗ ನೋಡೋಣ. 328, 329, 330 ಇವು 3 ಗಾಥೆಗಳನ್ನು ಒಟ್ಟಿಗೆ ಹೇಳೋರಿದ್ದಾರೆ. ಏನ್ ಹೇಳೋರಿದ್ದಾರೆ ಇದರಲ್ಲಿ? ಏನ್ ಹೇಳೋರಿದ್ದಾರಪ್ಪ ಅಂತಂದ್ರ ಭಾವಕರ್ಮದ ಕರ್ತೃ ಕೂಡ ಜೀವ ಇದ್ದಾನೆ ಅನ್ನುವಂಥದ್ದನ್ನ, ಭಾವಕರ್ಮದ ಕರ್ತೃ ಅಜ್ಞಾನಿಯಾಗಿರ್ತಕ್ಕಂಥ ಜೀವಿದಾನ ಅನ್ನುವಂಥದ್ದನ್ನ ಯುಕ್ತಿಯಿಂದ ಸಿದ್ಧ ಮಾಡಿ ಹೇಳೋರಿದ್ದಾರೆ. ಯಾಕಂದ್ರೆ ಯಾವ ಮಿಥ್ಯಾತ್ವ ಸ್ವಭಾವ ಆಗ್ತದಲ್ಲ ಅದರ ಕರ್ತೃ ಯಾರು? ಈ ಮಾತಿನ ವಿಷಯವನ್ನ ಹೇಳಿ ತಿಳಿತಾ, ಅಜ್ಞಾನಿ ತನ್ನ ಭಾವಕರ್ಮದ ಕರ್ತೃ ತಾನೇ ಇರ್ತಾನ. ಅದಕ್ಕೆ ಇದನ್ನ ಹೇಳಿದ ಮೇಲೆ ಏನ್ ಹೇಳೋರಿದಾರ ಅಂತಂದ್ರ ಭಾವಕರ್ಮದ ಕರ್ತ ಜ್ಞಾನಿ ಇರುವುದಿಲ್ಲ, ಭಾವಕರ್ಮದ ಕರ್ತ ಅಜ್ಞಾನಿಯಾಗಿರ್ತಾನೆ. ಅಜ್ಞಾನಿ ಜೀವನ ಇದ್ದಾನೆ, ಈ ಭಾವಕರ್ಮದ ಕರ್ತ ಅವನೇ ಇರ್ತಾನೆ. ಅದಕ್ಕೆ ಭಾವಕರ್ಮಗಳನ್ನು ಅಜ್ಞಾನಿ ಮಾಡ್ತಿರ್ತಾನೆ, ಜ್ಞಾನಿ ಮಾಡೋದಿಲ್ಲ. ಅದಕ್ಕೆ ಅವನಿಗೆ ಜ್ಞಾನಿ ಭಾವಕರ್ಮ ಮಾಡೋದಿಲ್ಲ ಅಂತ ತಿಳ್ಕೊಂಡು ಅವನಿಗೆ ಆಶ್ರಮದ ನಿರೋಧ ಇದೆ, ಎಂದು ನೋಡಿ ಬಂದಿದ್ದೀವಿ ನಾವು. ಅದಕ್ಕಿಲ್ಲಿ ಭಾವಕರ್ಮದ ಕರ್ತ ಅಜ್ಞಾನಿ ಜೀವನ ಇದ್ದಾನ,
ಅದನ್ನ ಇನ್ನೇನ್ ಮಾಡೋರ್ದಾರಂದ್ರೆ ಮುಂದಿನ 3 ಗಾಥೆಗಳಲ್ಲಿ ಹೇಳೋರಿದ್ದಾರೆ. ಆ ಗಾಥೆಗಳನ್ನು ಪಾಠ ಮಾಡೋಣ ಮತ್ತು ಅವುಗಳ ಅರ್ಥವನ್ನ ನೋಡೋಣ. 4 ಗಾಥೆಗಳಿದ್ದಾವೆ. 328, 329, 330, 330, 331 ಈ 4 ಗಾಥೆಗಳನ್ನು ಹೇಳೋಣ. ಬಹಳ ಸುಂದರವಾಗಿರತಕ್ಕಂಥ ವಿಷಯ ಇದೆ. ಸ್ವಲ್ಪದೊಳಗೆ ವ್ಯಕ್ತ ಆಗ್ತಾ ಇದೆ. ಸ್ಪಷ್ಟತೆ ಇದೆ. ಸರ್ವ ವಿಶುದ್ಧ ಜ್ಞಾನ ಅಧಿಕಾರದೊಳಗೆ ಏನಾಗಿದೆ ಅಂದ್ರೆ ಬಹಳ ಸ್ಪಷ್ಟವಾಗಿ ವ್ಯಕ್ತ ಆಗಿದೆ ನೋಡಿ. ಮಿಚ್ಚತ್ತಂ ಜದಿ ಪಯಡಿ ಮಿಚ್ಛಾದಿಟ್ಟಿ ಕರೇದಿ ಅಪ್ಪಾನಂ ತಮ್ಮ ಅಚೇದನಾತೆ ಪಯಡಿ ನನು ಕಾರಗೋ ಪತ್ತೋ ಅಹವಾಯೇಸೋ ಜೀವೋ ಪುಗ್ಗಲದೌವಸ್ಸ ಕುನದಿ ಮಿಚ್ಚತ್ತಂ ತಮ್ಮ ಪೊಗ್ಗಲದವ್ವಂ ಮಿಚ್ಛಾದಿಟ್ಟೇನ ಪುನಜೀವೋ ಅಹಜೀವೋ ಪಯಡೀತಃ ಪೊಗ್ಗಲದವ್ವಂ ಕುನಂತಿ ಮಿಚ್ಛತ್ತಂ ತಮ್ಹಾ ದೋಹಿಂ ಕದಂ ತಂ ಧ್ವನ್ನಿ ವಿಭುಜ್ಯಂತಿ ತಸ್ಸಫಲಂ ಅಹನ ಪಯಡೀನ ಜೀವೋ ಪುಗ್ಗಲದವ್ವಂ ಕರೇದಿ ಮಿಚ್ಛತ್ತಂ ತಮ್ಹಾ ಪೊಗ್ಗಲದವ್ವಂ ಮಿಚ್ಛಂತಂ ತಂ ತು ನಹು ಮಿಚ್ಛಾ. ನೋಡಿ 4 ಗಾಥೆಗಳನ್ನು ಇಲ್ಲಿ ಹೇಳಿದರೆ ಆ 4 ಗಾಥೆಗಳನ್ನು ನಾವೇನ್ ಮಾಡೋಣ ಅಂತಂದ್ರೆ ಕನ್ನಡದಲ್ಲಿ ನೋಡೋಣ. ಒಂದು ವೇಳೆ ಮಿಥ್ಯಾತ್ವ ಪ್ರಕೃತಿಯೇ ಜೀವವನ್ನು ಮಿಥ್ಯಾ ದೃಷ್ಟಿ ಮಾಡುವುದೆಂದರೆ ಸಂದಚೇತನ ಪ್ರಕೃತಿಯೇ ಕರ್ತೃವಾಗುವುದು ನಿನ್ನಭಿಪ್ರಾಯದಲ್ಲಿ. ಪುದ್ಗಲ ದ್ರವ್ಯವನಿಲ್ಲದಿದ್ದರೆ ಜೀವ ಮಿಥ್ಯಾತ್ವವನ್ನಾಗಿ ಮಾಡುವುದೆಂದರೆ ಪುದ್ಗಲವೇ ಮಿಥ್ಯಾ ದೃಷ್ಟಿಯೆಂದು ಪುದ್ಗಲ ದ್ರವ್ಯವೇ ಮಿಥ್ಯಾ ದೃಷ್ಟಿಯೆಂದು ಸಿದ್ಧವಾಗುವುದು ಜೀವ ತಾನಲ್ಲ. ಜೀವ ಪ್ರಕೃತಿಗಳೆರಡು ಪುದ್ಗಲ ದ್ರವ್ಯವನ್ನು ಮಿಥ್ಯಾತ್ವ ಮಾಡುವವೆಂದರೆ ಅವೆರಡರಿಂದಾದ ಫಲವನೆರಡು ಭೋಗಿಸಬೇಕಾಗಬಹುದು. ಪುದ್ಗಲ ದ್ರವ್ಯವನು ಪ್ರಕೃತಿ ಜೀವಗಳೆರಡು ಮಿಥ್ಯಾತ್ವ ಮಾಡುವುದಿಲ್ಲವೆಂದರೆ ಪುದ್ಗಲವೇ ಮಿಥ್ಯಾತ್ವವಾಯಿತು. ಇನಿದು ನಿಶ್ಚಯದಿಂದ ಸತ್ಯವಲ್ಲವೇನು. ಏನಿದು ನಿಶ್ಚಯದಿಂದ ಸತ್ಯವಲ್ಲವೇನು. ನೋಡಿ 328, 329, 330 ಮತ್ತು 331 ಇವು 4 ಗಾಥೆಗಳನ್ನ ಈ ಸಂಚಿಕೆಯೊಳಗೆ 33ನೇ ಸಂಚಿಕೆಯ ಕೊನೆಯ ಗಾಥೆಯ ರೂಪದೊಳಗೆ ನಾವೇನ್ ಮಾಡ್ತಾ ಇದ್ದೀವಿ ಅಂತ ನೋಡ್ತಾ ಇದ್ದೀವಿ. ನೋಡಿ ಏನ್ ಹೇಳಿದ್ರು ಗಾಥಾರ್ಥವನ್ನು ನೋಡೋಣ. ಬಹಳ ಸಿಂಪಲ್ ಆಗಿ ಕೊಟ್ಟಿದ್ದಾರೆ. ಕನ್ನಡದೊಳಗೂ ಕೂಡ ಬಹಳ ಸುಂದರವಾಗಿ ಏನಾಗಿದೆ ಅಂದ್ರೆ ಅನುವಾದ ಆಗಿದೆ. ನೋಡಿ ಗಾಥಾರ್ಥವನ್ನು ನೋಡೋಣ. ಜದಿ ಒಂದು ವೇಳೆ ಮಿಚ್ಚತ್ತಂ ಪಯಡಿ ಮಿಥ್ಯಾತ್ವ ಅನ್ನುವಂಥ ಹೆಸರಿನ ಮೋಹನೀಯ ಕರ್ಮದ ಪ್ರಕೃತಿಯು ಅಂದ್ರೆ ಒಂದು ವೇಳೆ ಮಿಥ್ಯಾತ್ವ ಅನ್ನುವಂಥ ಹೆಸರಿನ ಮೋಹಕರ್ಮದ ಪ್ರಕೃತಿ ಅಪ್ಪಾನಂ ಆತ್ಮನನ್ನ ಮಿಥ್ಯಾದೃಷ್ಟಿಯನ್ನಾಗಿ ಕರೇದಿ ತಮ್ಮ ಮಾಡ್ತದೆ ಅಂತ ತಿಳ್ಕೊಂಡು ಮನ್ನಿಸಿದರೆ ತಿಳಿತಾ. ಒಂದು ವೇಳೆ ಮಿಥ್ಯಾತ್ವ ಅನ್ನುವಂಥ ಹೆಸರಿನ ಪ್ರಕೃತಿ ಆತ್ಮನನ್ನ ಮಿಥ್ಯಾದೃಷ್ಟಿಯನ್ನಾಗಿ ಮಾಡ್ತದ ಅಂತ ತಿಳ್ಕೊಂಡು ಮನ್ನಿಸಿದಿವಿ ಅಂದ್ರ ನಿಮ್ಮ ಅಭಿಪ್ರಾಯದಂತೆ ಅಚೇತನ ಪ್ರಕೃತಿಯು ನನು ಕಾರಗೋಪತ್ತೋ ಮಿಥ್ಯಾತ್ವ ಭಾವದ ಕರ್ತೃ ಆಗಿಬಿಟ್ಟಿತು. ನಿನ್ನ ಅಭಿಪ್ರಾಯ ಅಂದ್ರೆ ನಿನ್ನ ಮನುಷ್ಯನೊಳಗೆ ಈ ರೀತಿ ಇತ್ತಪ್ಪ ಅಂತಂದ್ರೆ ಒಂದು ವೇಳೆ ಮಿಥ್ಯಾತ್ವ ಅನ್ನುವಂಥ ಹೆಸರಿನ ಮೋಹಿನಿ ಕರ್ಮದ ಪ್ರಕೃತಿ ಆತ್ಮನನ್ನ ಮಿಥ್ಯಾದೃಷ್ಟಿಯನ್ನಾಗಿ ಮಾಡ್ತದ ಅಂತ ತಿಳ್ಕೊಂಡು ನೀ ಏನಾದ್ರೂ ಮನ್ನಿಸಿದಿ ಅಂದ್ರ ನಿನ್ನ ಅಭಿಪ್ರಾಯದಂತೆ ನಾವು ವಿಚಾರ ಮಾಡಿ ನೋಡಿದಾಗ ಅಚೇತನ ಪ್ರಕೃತಿನ ಏನಾಗಿಬಿಟ್ಟು ಅಂತಂದ್ರ ಮಿಥ್ಯಾತ್ವ ಭಾವದ ಕರ್ತೃ ಆಗಿಬಿಟ್ಟಿತು. ಕರ್ಮದ ಮಾಡಿಸ್ತದ ಅಂದ್ರ ಕರ್ಮ ಅಚೇತನದ
ಮತ್ತು ಮಿಥ್ಯಾತ್ವ ಭಾವ ಇದು ಚೈತನ್ಯ ರೂಪದ ಪರಿಣತಿಯದ, ಅಚೇತನ ಚೈತನ್ಯದ ಕರ್ತೃ ಆಗಿಬಿಟ್ಟಿತು. ಆದ್ದರಿಂದ ಮಿಥ್ಯಾತ್ವ ಭಾವವು ಅಚೇತನವೆಂದೇ ಸಿದ್ಧವಾಯಿತು. ಅದಕ್ಕೆ ಮಿಥ್ಯಾತ್ವ ಭಾವ ಏನಿದೆ, ಇದು ಅಚೇತನ ಇದೆ, ಸಿದ್ಧ ಆಗಿಬಿಡ್ತದೆ ಹಿಂಗ. ಅಥವಾ ಹಿಂಗೂ ಆಗಬಹುದು. ಅಹವ ಏಸೋ ಜೀವೋ, ಈ ಜೀವನು ಪುಗ್ಗಲ ದೌವಸ್ಸ ಪುದ್ಗಲ ದ್ರವ್ಯದ ಮಿಚ್ಛತ್ತಂ ಮಿಥ್ಯಾತ್ವವನ್ನು ಕುಣಧಿ ತಮ್ಮ ಮಾಡುತ್ತಾನೆ ಅಂತ ತಿಳ್ಕೊಂಡು ಮನ್ನಿಸಿದೀವಿ ಅಂದ್ರೆ ಪೊಗ್ಗಲ ದವ್ವಂ ಮಿಥ್ಯಾದೃಷ್ಟಿ ನ ಪುಣೋ ಜೀವೋ. ಪುದ್ಗಲ ದ್ರವ್ಯ ಏನಾಗ್ತದಂದ್ರೆ ಮಿಥ್ಯಾದೃಷ್ಟಿ ಅಂತ ಸಿದ್ಧ ಆಗಿಬಿಡ್ತದ, ಜೀವ ಅಲ್ಲ. ನೋಡಿ ಮ್ಯಾಲಿಂದ್ರೊಳಗೆ ಏನ್ ಹೇಳಿದ್ರು ಅಂದ್ರೆ ಮಿಥ್ಯಾತ್ವ ಹೆಸರಿನ ಕರ್ಮ ಪ್ರಕೃತಿ ಆತ್ಮನನ್ನ ಮಿಥ್ಯಾದೃಷ್ಟಿಯನ್ನಾಗಿ ಮಾಡಿತು ಅಂತಂದ್ರೆ ಅದು ನಿನ್ನ ಅಭಿಪ್ರಾಯ ಇಟ್ಕೊಂಡಿದ್ದೆ ಅಂದ್ರೆ ಅಚೇತನ ಪ್ರಕೃತಿ ಅದು ಚೇತನ ಆಗಿ ಬಿಡುವ ಸಾಧ್ಯತೆ ಅದ. ಅಂದ್ರೆ ಮಿಥ್ಯಾತ್ವ ಭಾವದ ಕರ್ತೃ ಆಗಿಬಿಡ್ತಲ್ಲ. ಆದ್ದರಿಂದ ಮಿಥ್ಯಾತ್ವ ಭಾವ ಅಚೇತನ ಅಂತ ಹೇಳಿ ಸಿದ್ಧಾಯ್ತು, ಭಾವ ಅಚೇತನ ಅಂತ ಹೇಳಿ ಸಿದ್ಧಾಯ್ತು. ಇನ್ನು ಇಲ್ಲಿ ಜೀವ ಪುದ್ಗಲ ದ್ರವ್ಯದ ಮಿಥ್ಯಾತ್ವವನ್ನು ಮಾಡ್ತಾನೋ ಅಂತ ಹೇಳಿ ಮನ್ನಿಸಿತು ಅಂತಂದ್ರೆ ಪುದ್ಗಲ ದ್ರವ್ಯನ ಏನಾಯ್ತು ಅಂದ್ರ ಜೀವ ಮಿಥ್ಯಾದೃಷ್ಟಿಯಾಗಿ ಹೋಯ್ತು. ಈ ಪ್ರಕಾರ ಸಿದ್ಧ ಆಗುವುದಲ್ಲ. ತಿಳಿತಾ? ಪುದ್ಗಲ ದ್ರವ್ಯನ ಮಿಥ್ಯಾದೃಷ್ಟಿ ಅನ್ನೋದು ಸಿದ್ಧ ಆಗಿಬಿಡ್ತದ, ಜೀವ ಮಿಥ್ಯಾದೃಷ್ಟಿ ಅನ್ನೋದು ಸಿದ್ಧ ಆಗುವುದಿಲ್ಲ. ಈ ಪ್ರಕಾರ ನಿನ್ನ ಪ್ರಕಾರ ಮನ್ನಿಸಿದ್ರ ಅಥವಾ ಇನ್ನೊಂದು ರೀತಿಯಿಂದ ನಾವು ವಿಚಾರ ಮಾಡ್ಲಿಕ್ಕೆ ಬರ್ತದೆ. ಅಥವಾ ಒಂದು ವೇಳೆ ಜೀವೋತಃ ಪಯಡಿ, ಜೀವ ಮತ್ತು ಪ್ರಕೃತಿ, ಪಯಡಿ ಅಂದ್ರೆ ಪ್ರಕೃತಿ, ಜೀವ ಮತ್ತು ಪ್ರಕೃತಿ ಇವೆರಡು ಪುದ್ಗಲ ದವ್ವಂ ಪುದ್ಗಲ ದ್ರವ್ಯವನ್ನ ಮಿಚ್ಛತ್ತಂ ಮಿಥ್ಯಾತ್ವ ಭಾವರೂಪವನ್ನಾಗಿ ಕುಣಂತಿ ತಮ್ಮ ಮಾಡ್ತವ ಅಂತ ತಿಳ್ಕೊಂಡು ಮನ್ನಿಸಿದ್ರ, ಒಂದು ವೇಳೆ ಜೀವ ಮತ್ತು ಪ್ರಕೃತಿಗಳೆರಡೂ ಕೂಡಿ ಇವೆರಡು ಪುದ್ಗಲ ದ್ರವ್ಯವನ್ನ ಮಿಥ್ಯಾತ್ವ ಭಾವರೂಪವನ್ನಾಗಿ ಪರಿಣಾಮ ಮಾಡ್ತವ ಅಂತ ತಿಳ್ಕೊಂಡು ಮನ್ನಿಸಿದೀವಿ ಅಂದ್ರ ದೋಹಿಂ ಕದಂ ತಂ, ಯಾವ ಎರಡರಿಂದ ಮಾಡಿದೆ ಅದರ ಫಲವನ್ನ ಎರಡೂ ಭೋಗಿಸಬೇಕಾಗುವುದು. ಎರಡೂ ಕೂಡಿ ಪ್ರಕೃತಿ ಪುರುಷ ಎರಡೂ ಕೂಡಿ ಮಾಡಿದ್ವು ಅಂದ್ರ ತಸ್ಸ ಫಲಂ, ಅದರ ಫಲವನ್ನ ಧ್ವನಿ ವಿಭುಂಜಂತಿ, ಎರಡೂ ಭೋಗಿಸ್ಬೇಕಾಗ್ತದ. ತಿಳಿತಾ? ಇನ್ನು ನಾಲ್ಕನೇದ್ರಾಗ ಹೇಳ್ತಾರ, ಒಂದು ವೇಳೆ ಪುಗ್ಗಲ ದವ್ವಂ ಪುದ್ಗಲ ದ್ರವ್ಯವನ್ನ ಮಿಚ್ಛತ್ತಂ ಮಿಥ್ಯಾತ್ವ ಭಾವರೂಪವಾಗಿ ನ ಪಯಡಿ ಕರೆಯದೆ ಪ್ರಕೃತಿಯು ಮಾಡುವುದಿಲ್ಲ. ಅಂದ್ರೆ ಒಂದು ವೇಳೆ ಪುದ್ಗಲ ದ್ರವ್ಯವನ್ನ ಮಿಥ್ಯಾತ್ವ ರೂಪವಾಗಿ ಪ್ರಕೃತಿ ಮಾಡಲಿಲ್ಲ ಅಂದ್ರ ನ ಜೀವೋ, ಜೀವವು ಮಾಡುವುದಿಲ್ಲ. ಪ್ರಕೃತಿ ಮಾಡೋದಿಲ್ಲ, ಜೀವವು ಮಾಡೋದಿಲ್ಲ. ಅಂದ್ರೆ ಎರಡರೊಳಗೆ ಯಾವುದೂ ಮಾಡೋದಿಲ್ಲ ಅಂತ ಮನ್ನಿಸಿದ್ವಿ ಅಂದ್ರ ಆಗ ಪೊಗ್ಗಲ ದವ್ವಂ ಮಿಚ್ಛಂತಂ, ಪುದ್ಗಲ ದ್ರವ್ಯ ಸ್ವಭಾವದಿಂದ ಮಿಥ್ಯಾತ್ವ ಭಾವರೂಪವಾಗಿ ಸಿದ್ಧ ಆಗಿಬಿಡ್ತದ. ಸ್ವಾಭಾವಿಕದ ಪುದ್ಗಲ ದ್ರವ್ಯ ಅಂದ್ರೆ ಮಿಥ್ಯಾತ್ವ ಭಾವ ಅಂತ ಹೇಳಿ ಸಿದ್ಧ ಆಗೋ ಸಾಧ್ಯತೆ ಇದೆ, ಸಿದ್ಧ ಆಗಿಬಿಡ್ತದ. ತಿಳಿತಾ? ಸಿದ್ಧ ಆಗ್ತದ. ಏನಿದು ನಿಜವಾಗಿ ಅಸತ್ಯವಾಗಿಲ್ಲ. ಈ ಪ್ರಕಾರ ನಾವು ಮನ್ನಿಸಿದ್ವಿ ಅಂದ್ರೆ ಅದು ಅಸತ್ಯ ಅಲ್ಲೇನು, ನಿಜವಾಗಿ ಅಸತ್ಯನದ. ಮಿಥ್ಯಾತ್ವ ಭಾವದ ಭಾವಕರ್ಮದ ಕರ್ತೃ ಜೀವನೇ ಇದ್ದಾನೆ ಅಂತೇಳಿ ಇದರಿಂದ ಏನಾಗ್ತದೆ, ಸಿದ್ಧ ಆಗಿಬಿಡ್ತದ. ಆ ಕಾರಣದಿಂದ ಮಿಥ್ಯಾತ್ವ ಭಾವರೂಪವಾಗಿ ಪುದ್ಗಲದ ದ್ರವ್ಯ ಸ್ವಭಾವದಿಂದನೇ ಮಿಥ್ಯಾತ್ವ ಭಾವರೂಪವಾಗಿ ಸಿದ್ಧ ಆಗಿಬಿಡ್ತದ. ಅದಕ್ಕಿದು ನಿಜ ಅಲ್ಲ, ಅಸತ್ಯ ಆಗಿಲ್ಲೇನಿದ, ಅಸತ್ಯ ಅಲ್ಲೇನ ಇದು, ಏನಿದು ನಿಜವಾಗಿ ಅಸತ್ಯವಾಗಿಲ್ಲ, ಖರೆ ಇದು ಅಸತ್ಯ ಇಲ್ಲೇನ ಅನ್ನುವಂಥ ಪ್ರಶ್ನೆ ಇದೆ. ತಿಳಿತಾ? ಹೌದು, ಇದು ಅಸತ್ಯನೇ ಇದೆ. ಈ ಪ್ರಕಾರವಾಗಿ 4 ಗಾಥೆಗಳ ಮೂಲಕ ಏನು ಮಾಡಿದ್ರು ಅಂತಂದ್ರೆ ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ಸಂಗತಿ ಏನು ವ್ಯಕ್ತ ಆಗ್ಯದಲ್ಲ, ಇಲ್ಲಿ ಒಟ್ಟಾರೆಯಾಗಿ ಅದರ ಅಭಿಪ್ರಾಯ ಏನಪ್ಪಾ 4 ಗಾಥೆಗಳಲ್ಲಿ ಹೇಳಿದ್ದ. ಈ ಗಾಥೆಗಳಲ್ಲಿ ಭಾವಕರ್ಮದ ಕರ್ತೃ ಜೀವವೇ ಇದೆ ಅನ್ನುವಂಥದ್ದನ್ನು ಸಿದ್ಧ ಮಾಡಿದ್ದಾರೆ ಅಷ್ಟೇ. ಇಲ್ಲಿ ನಿಜವಾಗಿ ಒಂದು ದ್ರವ್ಯ ಇನ್ನೊಂದು ದ್ರವ್ಯ ಭಾವದ ಕರ್ತೃ ಆಗುವುದಿಲ್ಲ, ಒಂದು ದ್ರವ್ಯ ಇನ್ನೊಂದು ದ್ರವ್ಯದ ಭಾವದ ಕರ್ತೃ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಯಾವ ಚೇತನದ ಭಾವಗಳಿದಾವಲ್ಲ ಅವುಗಳ ಕರ್ತೃ ಚೇತನನೇ ಇರ್ತದ ಅನ್ನುವಂಥದ್ದನ್ನು ತಿಳ್ಕೋಬೇಕು. ಈ ಜೀವಕ್ಕೆ ಅಜ್ಞಾನದಿಂದ ಯಾವ ಮಿಥ್ಯಾತ್ವ ಮೊದಲಾದ ಭಾವರೂಪವಾದಂಥ ಪರಿಣಾಮಗಳಾಗ್ಲಿಕ್ಕತ್ತಾವಲ್ಲ ಅವು ಕೇವಲ ಚೈತನ್ಯವೇ ಇದಾವ, ಜಡ ಅಲ್ಲ. ಅಶುದ್ಧ ನಿಶ್ಚಯನದಿಂದ ಅವಕ್ಕೆ ಚಿದಾಭಾಸ ಅಂತಲೂ ಕೂಡ ಹೇಳ್ತಾರೆ. ಅಶುದ್ಧ ನಿಶ್ಚಯನದಿಂದ ಚಿದಾಭಾಸ ಅಂತ ಹೇಳ್ತಾರೆ. ಹೇಗೆ ಆ ಪರಿಣಾಮಗಳು ಚೇತನ ಆಗಿರೋದ್ರಿಂದ ಅವುಗಳ ಕರ್ತೃವು ಕೂಡ ಚೇತನನ ಇದೆ. ಯಾಕಂದ್ರೆ ಚೇತನ ಕರ್ಮದ ಕರ್ತೃ ಚೇತನವೇ ಇರ್ತದ, ಇದು ಪರಮಾರ್ಥ ಇದೆ.
ಅಭೇದ ದೃಷ್ಟಿಯಲ್ಲಂತೂ ಜೀವ ಶುದ್ಧ ಚೇತನ ಮಾತ್ರನೇ ಆಗ್ಯಾನ. ಆದ್ರೆ ಯಾವಾಗ ಅದು ಕರ್ಮದ ನಿಮಿತ್ತದಿಂದ ಪರಿಣಾಮ ಮಾಡ್ತದಲ್ಲ, ಆ ಸಮಯದೊಳಗೆ ಅದು ಆಯಾ ಪರಿಣಾಮಗಳಿಂದ ಯುಕ್ತ ಆಗ್ತದ. ಎಂತೆಂಥ ಪರಿಣಾಮಗಳ ಜೊತೆಗೆ ಯುಕ್ತ ಆಗ್ಯದಲ್ಲ, ಆ ಪ್ರಕಾರದ ಪರಿಣಾಮ ಮಾಡ್ತದ. ಮತ್ತು ಆಗ ಪರಿಣಾಮ ಮತ್ತು ಪರಿಣಾಮಿಯ ಭೇದ ದೃಷ್ಟಿಯೊಳಗ ಅಲ್ಲಿ ಎರಡು ಬಂತೀಗ, ಪರಿಣಾಮ ಮತ್ತು ಪರಿಣಾಮಿ. ಈ ಭೇದ ದೃಷ್ಟಿಯಿಂದ ತನ್ನ ಅಜ್ಞಾನ ಭಾವರೂಪವಾದಂಥ ಪರಿಣಾಮಗಳ ಕರ್ತೃ ಜೀವವೇ ಇದೆ. ತನ್ನ ಅಜ್ಞಾನ ಭಾವರೂಪದಿಂದ ಪರಿಣಾಮ ಮಾಡ್ತಿದ್ದ ಅಂದ್ರೆ ಅದರ ಕರ್ತೃ ಮಾತ್ರ ಅವನೇ ಇದ್ದಾನೆ, ಜೀವನೇ ಇದ್ದಾನೆ. ಅಭೇದ ದೃಷ್ಟಿ ಇಲ್ಲಂತೂ, ಅಭೇದ ದೃಷ್ಟಿಯಿಂದ ನೋಡಿದಾಗಂತೂ ಕರ್ತೃ ಕರ್ಮ ಭಾವನ ಇಲ್ಲಲ್ಲಿ. ಅಭೇದ ಏಕವಾದಂಥ ಭಾವವನ್ನು ನೋಡಿದಂದ್ರೆ ಕರ್ತೃ ಕರ್ಮದ ಭಾವ ಅಲ್ಲಿ ಇಲ್ಲವೇ ಇಲ್ಲ. ಶುದ್ಧ ಚೇತನಾ ಮಾತ್ರವಾಗಿರತಕ್ಕಂಥ ಜೀವವಸ್ತು ಇದೆ. ಹೀಗೆ ಚೇತನ ಕರ್ಮದ ಕರ್ತೃ ಚೇತನವೇ ಇದೆ ಅನ್ನುವಂಥದ್ದನ್ನು ಯಥಾರ್ಥವಾಗಿ ನಾವೇನ್ ಮಾಡ್ಕೋಬೇಕು ಅಂದ್ರೆ ತಿಳ್ಕೊಳ್ಬೇಕು. ಚೇತನ ಅಚೇತನದ ಕರ್ತೃ ಇಲ್ಲ, ಅಚೇತನ ಚೇತನದ ಕರ್ತೃ ಇಲ್ಲ, ಚೇತನದ ಕರ್ತೃ ಚೇತನದ, ಅಚೇತನದ ಕರ್ತೃ ಅಚೇತನದ. ಅದಕ್ಕೆ ಚೈತನ್ಯ ಕರ್ಮದ ಕರ್ತೃ ಚೇತನವೇ ಇದೆ ಅನ್ನುವಂಥದ್ದು ಯಥಾರ್ಥವಾಗಿ ನಾವು ಏನ್ ಮಾಡಬೇಕು ಅಂದ್ರೆ ತಿಳ್ಕೊಳ್ಬೇಕು. ಈ ಪ್ರಕಾರವಾಗಿ ಈ ಸಂಚಿಕೆಯ ಈ 4 ಗಾಥೆಗಳನ್ನು ನಾವು ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಮುಗಿಸ್ತಾ ಇದ್ದೇವೆ. ಇವುಗಳನ್ನು ಚೆನ್ನಾಗಿ ಏನ್ ಮಾಡ್ಕೋಬೇಕು ಅಂತಂದ್ರೆ ತಿಳ್ಕೊಳ್ಬೇಕು. ಚೇತನ ಕರ್ಮ ರೂಪವಾದಂತಹ ಕರ್ಮ ಚೇತನದಿಂದನೇ ಆಗ್ತದ. ಪುದ್ಗಲ್ ಜಡ ಆಗಿರೋದ್ರಿಂದ ಅದರಿಂದ ಚೇತನ ಕರ್ಮ ಹೆಂಗಾಗ್ಲಿಕ್ಕೆ ಸಾಧ್ಯದ, ಆಗೋ ಸಾಧ್ಯತೆ ಇಲ್ಲ ಅನ್ನುವ ಮಾತನ್ನ ಇಲ್ಲಿ ಬಹಳ ಸುಂದರವಾಗಿ 4 ಗಾಥೆಗಳ ಮೂಲಕ ಏನ್ ಮಾಡಿದ್ರು ಅಂತಂದ್ರೆ ನಮ್ಗೆ ತಿಳಿಸಿಕೊಟ್ರು. 328, 329, 330, 331 ಇವು 4 ಗಾಥೆಗಳನ್ನು ನೋಡಿಕೊಂಡು ಇವತ್ತು ನಾವು 33ನೇ ಸಂಚಿಕೆಯನ್ನು ಏನ್ ಮಾಡ್ತಾ ಇದ್ದೇವೆ ಅಂದ್ರೆ ಮುಗಿಸ್ತಾ ಇದ್ದೇವೆ. ಮತ್ತೆ 34ನೇ ಸಂಚಿಕೆಯಲ್ಲಿ ನಾವೇನಾಗೋಣ ಅಂತಂದ್ರೆ ಭೇಟಿಯಾಗೋಣ. ಎಲ್ಲರಿಗೂ ಜೈ ಜಿನೇಂದ್ರಗಳು. ಇದು ಜೀನ ಕಥೆಯನ್ನು ಕೇಳಿದವರ ಪಾಪ ಬೀಜ ನಿರ್ನಾಶನಬಹುದು, ತೇಜಬಹುದು, ಪುಣ್ಯಬಹುದು, ಮುಂದರೆದ ಪರಾಜಿತೇಶ್ವರನ ಕಾಣುವರಿವರು. ಪ್ರೇಮದಿಂದಿದನೋದಿದರೆ ಪಾಡಿದರೆ ಕೇಳದ ರಾಮೋದ ವೈದೂವರವರು. ನೇಮದಿ ಸುರರಾಗಿ ನಾಳೆ ಶ್ರೀಮಂಧರ ಸ್ವಾಮಿಯ ಕಾನ್ವರತಿಯೋಳು. ನಮೋ ಅರಿಹಂತಾನಂ, ನಮೋ ಸಿದ್ಧಾನಂ, ನಮೋ ಆಯರ್ಯಾನಂ, ನಮೋ ಓಜ್ಜಾಯಾನಂ, ನಮೋ ಲೋಯೇ ಸವ್ವಸಾಹುಣಂ. जय बोलो सिद्धांत शास्त्र की जय. जय बोलो जिनवानी माता की जय. जय जिनेंद्रಗಳು. ಇದು ಜೀನ ಕಥೆಯನ್ನು ಕೇಳಿದವರ ಪಾಪ ಬೀಜ ನಿರ್ನಾಶನಬಹುದು, ತೇಜಬಹುದು, ಪುಣ್ಯಬಹುದು, ಮುಂದೊರೆದ ಪರಾಜಿತೇಶ್ವರನ ಕಾಣುವರಿವರು. ಪ್ರೇಮದಿಂದಿದನೋದಿದರೆ ಪಾಡಿದರೆ ಕೇಳದ ರಾಮೋದ ವೈದೂವರವರು. ನೇಮದಿ ಸುರರಾಗಿ ನಾಳೆ ಶ್ರೀಮಂಧರ ಸ್ವಾಮಿಯ ಕಾನ್ವರರ್ಥಿಯೋಳು. ನಮೋ ಅರಿಹಂತಾನಂ, ನಮೋ ಸಿದ್ಧಾನಂ, ನಮೋ ಆಯರ್ಯಾನಂ, ನಮೋ ಉವಜ್ಜಾಯಾನಂ, ನಮೋ ಲೋಯೇ ಸವ್ವಸಾಹುಣಂ. जय बोलो सिद्धांत शास्त्र की जय. जय बोलो जिनवानी माता की जय. जय जिनेंद्र.